ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಜನವರಿ 2026 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಆರಿದ್ರಾ ನಕ್ಷತ್ರ, ವೈದ್ಯುತಿ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಮಹಾಪ್ರದೋಷ, ಆರುದ್ರ, ಅದರ ಜೊತೆಯಲ್ಲಿ ಶುಕ್ರವಾರ, ಪ್ರದೋಷ ಮೂರೂ ಬಂದಿದೆ. ಅದರಲ್ಲೂ ಆರುದ್ರ ಪ್ರದೋಷ ಬಂದಾಗ ತುಂಬ ಜನಕ್ಕೆ ತಿಳಿಯದ ಒಂದು ತಿಳಿದಿರುತ್ತೆ, ಕ್ಷಮಿಸಿ. ನಾನು ಯಾವಾಗಲೂ ಬಾಯಿಜಾರಿ ಹೇಳಿಬಿಟ್ಟಿರ್ತಾನೆ. ನಿಮ್ಮ ಪಾದಗಳಿಗೆ ನನ್ನ ತಪ್ಪನ್ನು ಹಾಕ್ಕೊಳ್ಳಿ. ಅದೊಂದು ಜೇಡಿ ಮಣ್ಣು ಈ ತಲೆ. ನನಗೆ ಮಾತ್ರ ತಿಳಿದಿದೆ, ನಾನು ಮಾತ್ರ ತಿಳ್ಕೊಂಡು ಬಂದ್ಬಿಟ್ಟಿದ್ದೇನೆ, ನನಗೆ ಎಲ್ಲ ಗೊತ್ತಿದೆ ಅನ್ನೋ ಎಲ್ಲೋ ಒಂದು ಈ ಪೆದ್ದದ ಗುಂಡು ಕ್ಷಮೆ ಇರಲಿ ಅಂತಲೇ ಕೇಳ್ತಾನೆ. ನಿಮಗೆ ತಿಳಿದಿದೆ, ಆದರೂ ಅದನ್ನು ನೆನಪಿಸ್ತಿದ್ದೇನೆ ಅಷ್ಟೆ. ಆರುದ್ರ ನಕ್ಷತ್ರದ ದಿನ ಪ್ರದೋಷ ಬಂದರೆ ಒಂದು ವಿಶೇಷ ಸಂಕಲ್ಪ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಕೆಲವು ಸಮಸ್ಯೆಗಳಿಗೆ ರಾಮಬಾಣ ಮಾಡ್ಕೋಬೋದು. ಅದೊಂದು ಕಾಲಘಟ್ಟಕ್ಕೆ ಕಾಪಾಡುತ್ತೆ. ಇದು ಹೇಗೆ ಅಂದರೆ, ನಾನು ಆಗಾಗ ಹೇಳ್ತಿರ್ತಾನೆ, ನಾವು ಹುಟ್ಟುವಾಗಲೇ 2 ಲೋಟ ಭಗವಂತ ಕೊಟ್ಟು ಕಳಿಸಿರ್ತಾನೆ. ಒಂದು ದುಃಖ, ಇನ್ನೊಂದು ಸುಖ. 2 ಸಮವಾಗಿ ಕಳಿಸಿರ್ತಾನೆ ಭಗವಂತ. ನಮಗೆ ಗೊತ್ತಿಲ್ಲದೆಯೇ ಯಾವುದೋ ಒಂದು ಈ ಗ್ರಹಚಾರ, ಕರ್ಮಫಲ, ಇಲ್ಲ ಇನ್ನೊಂದು ಏನೋ ಒಂದು ಸೆಳೆತಕ್ಕೆ ಒಳಗಾಗಿ ದಶಾಭುಕ್ತಿ, ಇನ್ನೊಂದು ಹೆಚ್ಚು ದುಃಖವನ್ನ ಮಾಡ್ತಾ ಕೂತ್ಕೊಬಿಡ್ತೇವೆ, ಇಲ್ಲ ಅದರಲ್ಲೇ ಹಿಡ್ಕೊಂಡು ಕೂತ್ಕೊಬಿಡ್ತೇವೆ. ಮೊನ್ನೆ ಕೂಡ ಒಂದು ಮಗು ಬರೆದ್ಬಿಟ್ಟಿದ್ದಾನೆ ಒಂದೇ ಮಾತು. ತುಂಬ ದೂರದಿಂದ ಪೂರ್ವ ಪುಣ್ಯ ಸ್ಥಾನ ಕೆಟ್ಟು ಬಿಟ್ಟಿದೆ. ಅಲ್ಲಿ ಗುರುಕೇತು ಷಷ್ಠಾಧಿಪತಿಯಾಗಿ ಕುಳಿತು ಬಿಟ್ಟಿದ್ದಾನೆ. ದುಡ್ಡು ಕೊಟ್ಟು ನಂಬಿಕೆಯಿಂದ ಮೋಸ. ಇರುವ ಬಾವಿಯಲ್ಲಿ ಹುಡುಕದೆ ಇಲ್ಲದ ಬಾವಿಯಲ್ಲಿ ಹುಡುಕಾಟದಿಂದ ವೃತ್ತಿಯಲ್ಲೊಂದು ತೊಂದರೆ. MSc ಜೀನಿಯಸ್, ಫಿಸಿಕ್ಸ್. ನಿಜವಾಗ್ಲೂ ಹೇಳ್ತಾನೆ, ಆತ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಿದ್ರೆ ಲಕ್ಷಾಂತರ ಮಕ್ಕಳ ಬದುಕಿಗೆ ಬೆಳಕಾಗಬಲ್ಲ. ಬೈ ಬರ್ತ್ ಈಸ್ ಎ ಸೈಂಟಿಸ್ಟ್. ಫಿಸಿಕ್ಸ್ ಬ್ಯೂಟಿಫುಲ್ ನಂಬರ್ ಹುಡುಗ. ಆದರೆ ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಂತ ಕೂತು ಬಿಟ್ಟಿದ್ದಾನೆ. ಅದನ್ನು ಬರೆದಿದ್ದೇನೆ, ಹೇಳೇಬಿಟ್ಟೆ. ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗುತ್ತೆ ನಿನಗೆ, ಆದರೆ ಯಾರೋ ಕೇಸ್ ಹಾಕ್ತಾರೆ, ನಿನಗೆ ಬರೋಲ್ಲ. ನಿಂದು ರಿಸರ್ವೇಷನ್ ಕ್ಯಾಟಗರಿಲಿ ಬರೋದಿಲ್ಲ. ಬಟ್ ರಿಸರ್ವೇಷನ್ ಕ್ಯಾಟಗರಿಯವರೇ ಕೇಸ್ ಹಾಕ್ತಾರೆ. ಅಂದರೆ ಹೌದು ಸರ್, ನಾನು ಜನರಲ್ ಕ್ಯಾಟಗರಿ. ನೋಡಿ, ಸೆಲೆಕ್ಷನ್ ಆಗಿದ್ದಾನೆ, 2 ಜಾಬು, ಅತ್ಯುನ್ನತ ಜಾಬ್. ಯಾರೋ ಕೇಸ್ ಹಾಕ್ಬಿಟ್ಟಿದ್ದಾರೆ, ಅದಿನ್ನೂ ರಿಲೀಸ್ ಆಗಿಲ್ಲ. ನಿನಗೆ ಇದರಲ್ಲಿಲ್ಲ. ಇಲ್ಲ ಸರ್, ನನಗೆ ಅದೇ ಬೇಕು. ನೋಡಿ, ನಮ್ಮ ಕರ್ಮ ಸಂಬಂಧ ಈ ಬಾವಿಲೇ ಹುಡುಕೋದು, ಇಲ್ಲದ ಬಾವಿಯ ನೀರನ್ನ ಹುಡುಕೋದು, ಇಲ್ಲದ ಬಾವಿಯ ನೀರನ್ನು ಹುಡುಕುವುದು. ಬೆಳಕಣೋ ಅಂದ್ರೂ ಕೂಡ ಒಬ್ಬಾತ. ಮೊದಲನೇದು ಡೈವರ್ಸ್ ಆಗಿದೆ. ಆ ಮದುವೆಗೆ ಮೊದಲೇ ಹೇಳಿದ್ದಾನೆ, ಸನ್ಯಾಸಿ ಜೀವನ ಕಣೋ, ನೀನು ಸ್ವಲ್ಪ ಯೋಚನೆ ಮಾಡಿ ಇದು ಮಾಡು ಅಂತ. ಮದುವೆ ಆಗಿದ್ದಾನೆ, ಓದಿಸಿದ್ದಾನೆ,
ಗೌರ್ಮೆಂಟ್ ಜಾಬ್ ಮಾಡಿಸಿದಾನೆ, ಅಗೋ 2 ಮಕ್ಕಳು, ವೈಪರೀತ್ಯಕ್ಕೆ ಹೋಗಿ ಡೈವರ್ಸು. ಇವನ ಹತ್ರ ಏನೂ ಇಲ್ಲ, ಒಂದು ಕೆಲಸ ಮಾಡ್ತಿದ್ದಾನೆ, ಒಂದು 30-40 ಸಾವಿರ ಸಂಬಳ. ಸೊ ಅದರಿಂದ ಕೋರ್ಟಲ್ಲಿ 20 ಸಾವಿರ ಕೊಡಬೇಕು ಅಂತ. ಸರಿ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಏನೂ ಇಲ್ಲ. ಈತನ ತಂದೆದ ಆಸ್ತಿ ಇದೆ, ಕಡಿಮೆ ಅಂದ್ರೂ 1 ಲಕ್ಷ ಬಾಡಿಗೆ ಬರುತ್ತೆ. ಸೀದಾ ಆಕೆ ಕೋರ್ಟಲ್ಲಿ ಆ ಆಸ್ತಿಲಿ ಪಾಲು ಬೇಕು ಅಂತ ಕೇಸ್ ಹಾಕ್ಬಿಟ್ಟಿದ್ದಾಳೆ. ಮಾವನ ಆಸ್ತಿಯಲ್ಲಿ ಪಾಲು ಬರಬೇಕು, ಗಂಡ ಏನೂ ಕೊಟ್ಟಿಲ್ಲ, ಬರೀ ಇದು ಸಾಕಾಗೋಲ್ಲ. ಓದಿಸಿದಾನೆ, ಕೆಲಸ ಕೊಡಿಸಿದ್ದಾನೆ, ಎಕ್ಸಾಮ್ಸ್ ಪ್ರಿಪೇರ್ ಮಾಡಿಸಿದ್ದಾನೆ, ಎಕ್ಸಾಮ್ ಸೆಂಟರ್ಸ್ ಕರ್ಕೊಂಡು ಹೋಗಿದ್ದಾನೆ. ಮೊದಲೇ ಹೇಳಿದ್ದಾನೆ, ಒಂದು ಕಾಲ್ಗಟ್ಟಕ್ಕೆ ಚಿತ್ರಾನ್ನ ಆಗ್ಬಿಡ್ತೀಯ ಅಂತ. ಅದಾಗಿದೆ. ಮತ್ತೆ ಸುತ್ತಮುತ್ತ ಪ್ರಭಾವ, ಈ ಗ್ರಹಚಾರ ಅನ್ನೋದು ಬಿಡೋದಿಲ್ಲ ಅಂತ ಹೇಳ್ತೀವಲ್ಲ, ತಗೊಬಂದು ಸೆಳೆತಕ್ಕೆ ಮಾಡಿ ಸಿಕ್ಕಾಕ್ಸಿ ಇನ್ನೊಂದು ಮದುವೆ. ಆಗಲೇ ಹೇಳಿದೆ, ಅಪ್ಪ ಬೇಡ ಕಣೋ, ನೀನು ನೋವು ತಿಂದು ಬಿಡ್ತಿ. ನೀವು ನಂಬಲ್ಲ, ಬ್ಯಾಟ್ ತಗೊಂಡು ಹೊಡಿತಾಳೆ. 50-52ನೇ ವಯಸ್ಸಿನಲ್ಲಿ 1 ವರ್ಷದ ಮಗು ಇದೆ, 1-1.5 ವರ್ಷದ ಮಗು. ಸಾರ್ ಸಾವಡಿಕರ ಸಾರ್, ಎಲ್ಲೋ ತಿರುಶೆಂಡೂರಿಂದ ಬರ್ತಾನೆ. ಸೊನ್ನ ಪಡಿಯ ಪುಳುಕಿ ಪೋಡ್ರ ಸಾರ್, ನೀವು ಹೇಳಿದಾಗ ಹಾಕ್ಕೊಂಡು ಹಿಂಡಾಗ್ತಾಳೆ. ಸಾರ್ ನೀವು ಹೇಳಿದ್ರಿ ಸಾರ್, ನಿಮ್ಮ ಹತ್ರ ಕರ್ಕೊಂಡು ಬರೋಕ್ಕಾಗದೆ ರೂಮ್ನಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಸಾರ್. 20 ವರ್ಷ ವಯಸ್ಸಿನ ನಂತರ, ಹಾಗೆ 30-32 ವರ್ಷ ಮನೆಯವ್ರು ತೋರಿಸಿ ನಿಂತು ಮಾಡಿರೋದು, ಮಾಡೋದೇ ಇಲ್ಲ. ಆಕೆಗೆ ಬೇರೆ ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಇದೇನು ಮುಟ್ತಿ ಅದೇನು ಮುಟ್ತಿ, OCD ಪ್ರಾಬ್ಲಮ್. ಇದು ಮಗುಗೆ ಇವನು ಕುಂಡಿ ತೊಳೆಯೋದ್ರಿಂದ ಹಿಡಿದು, ಸ್ನಾನ ಮಾಡಿಸೋದ್ರಿಂದ ಹಿಡಿದು, ತಿಂಡಿ ತಿನ್ಸೋದ್ರಿಂದ ಹಿಡಿದು ಹಬ್ಬಬ್ಬಾ ಅನ್ನಿಸ್ಬಿಟ್ಟಿದ್ದಾಳೆ. ಏನು ಮಾಡಿದ್ರು ತಪ್ಪು, ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ನಾನು ಹೇಳ್ದೆ ಅಲ್ವೇನೋ, ನಿನ್ನ ಕರ್ಮ ಸಂಬಂಧ ಈ ಖಾಲಿ ಬಾವಿಲಿ ಯಾಕೋ ಧುಮುಕದೆ, ಇದ್ರಲ್ಲಿ ನೀರಿಲ್ಲ, ಬೇಡ ಕಣೋ ಅಂತ ಹೇಳ್ದೆ. ಹುಡುಗ ಸುಮ್ಮನೆ ಇರುತ್ತಾ ಈ ಪ್ರಪಂಚ, ಏನು ಮದುವೆ ಆಗಿಲ್ವಾ? ಅದೇ ಮೊದಲನೇದು ತಗೊಂಡೋಗ್ಬಿಟ್ಟು ಮತ್ತೆ ಕೋರ್ಟ್ಗೆ ಹಾಕಿದಾಳೆ ಆಸ್ತಿ ಪಾಸ್ತಿ ಅಂತ. ಹೆತ್ತ ತಾಯಿ ಕೂಡ ನಿನ್ ಕಡೆ ಇಲ್ಲ ಕಣೋ, ಒಡ ಹುಟ್ಟಿದ ತಂಗಿ ಕೂಡ ನಿನ್ ಜೊತೆಲಿ ಇಲ್ಲ ಕಣೋ, ಮೊದಲನೇವಳು ಹಿಂಗಿಲ್ಲ ಕಣೋ, ನಿಂದ ಸನ್ಯಾಸಿ ಕಣೋ. ಇಲ್ಲ, ಇರೋ ಬಲವನ್ನ ತುಂಬಾ ಚೆನ್ನಾಗಿ ಒಂದು ಹಾಲಿನ ಟ್ಯಾಂಕರ್ ತಂದೆದು ಒಂದು ಬಿಸ್ನೆಸ್ ಬ್ಯೂಟಿಫುಲಿ. ಅದರಲ್ಲಿ ಕಡಿಮೆ ಅಂದ್ರೂ ತಿಂಗಳಿಗೆ 2 ಲಕ್ಷ ದುಡಿಬೋದು. ಹಾಲಿನ ಟ್ಯಾಂಕರ್ ಬಿಡ್ತಿಲ್ಲ, ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ. ನನಗೆ ಒಂದು ಪುಟ್ಟದಾಗಿರ್ಬೇಕು ಸರ್, ಸಂಸಾರ ಇರಬೇಕು ಸರ್, ನನ್ಗೆ ಹೆಂಡತಿ ಇರಬೇಕು ಸರ್, ನನ್ನ ಮಗು ಇರ್ಬೇಕು ಸರ್, ಸಂಜೆ ಬಂದು ಕಾಫಿ ಕುಡಿಬೇಕು ಸರ್, ಊಟ ಮಾಡ್ಬೇಕು. ಅಲ್ಲಿಲ್ಲ ಕಣೋ, ನೀನೇ ಮಾಡ್ಕೊಂಡು ತಿನ್ಬೇಕಿಲ್ಲ. ಆ ಖಾಲಿ ಬಾವಿ. ಮಾನಸಿಕವಾಗಿ ಅಸ್ವಸ್ಥತ ನೋಡಿ, ಇಂಥ ಒಂದು ಇದಕ್ಕೆ ಕಾಯ್ತೇವೆ. ಅಂದ್ರೆ ಪದೇ ಪದೇ ಭಯದಲ್ಲೇ ಬದುಕು, ಏನೋ ಒಂದು ಮನೋರೋಗಿಯಾಗಿ ಬದುಕು, ಎಲ್ಲ ಇದ್ದು ಅನುಭವಿಸದ ಬದುಕು, ಎಲ್ಲ ಇದ್ದು ನಮ್ಮನ್ನ ಈ ಖಾಲಿ ಬಾವಿಲಿ ಎಳ್ಕೊಂಡು ಹೋಗ್ಬಿಡುತ್ತೆ. ತುಂಬಾ ಎಲ್ಲರೂ ಮಾಡೋದದೇ. ಈ ಹುಡುಗ MSc ಹುಡುಗ, ನಾನು ಹೇಳಿದ್ದಿಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀಬಾರ್ದಿತ್ತೇನೋ, ಐ ಡೋಂಟ್ ಲೈಕ್ ಇಟ್, ನನಗೆ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟ ಇಲ್ಲ ಅಂತಾನೆ. ಯು ಆರ್ ಎ ಜೀನಿಯಸ್, ಎಂತ ಕಾಂಪಿಟೇಟಿವ್ ಎಕ್ಸಾಮ್ ಆದ್ರೂ ನೀನ್ ಪಾಸ್ ಆಗ್ತೀಯೋ, ನನ್ನ ಮಾತು ಕೇಳು ಅಂದ್ರೆ ಆ ಹುಡುಗನಿಗೆ ಒಪ್ಪಿಗೆ ಇಲ್ಲ. ನೋಡಿ, ಹೋಗ್ಲಿ ಆಗ್ಬಿಡೋ, ನೀನು ಒಂದು ಇನ್ಸ್ಟಿಟ್ಯೂಟ್ ಕಟ್ಟೋ, ಯಜಮಾನ ಆಗಬಲ್ಲೆ. ಇಲ್ಲ, ಈ ಬಾವಿಯಲ್ಲೇ ಹುಡುಕುತ್ತೇನೆ. ಆಮೇಲೆ ಏನ್ ಗೊತ್ತಾ, ಯಾರೋ ತಲೆ ಕೆಡಿಸಿ ದುಡ್ಡು ಕೊಟ್ಬಿಡು, ನಾವು ಮಾಡಿಸ್ಕೊಡ್ತೀವಿ. ನಾನು ಹೇಳಿದೆ, ಬೆಂಕಿಯಿಂದ ಬಾಣ್ಲಿಗೆ ನೋಡಿ ಇಲ್ಲಿ ಬರ್ದಿದ್ದೇನೆ, ನಂಬಿ ಮೋಸ, ದುಡ್ಡು ಕೊಟ್ಟು ಮೋಸ ಅಂತ ಬರೆದು ಬಿಟ್ಟಿದ್ದೇನೆ. ಈ ಬಾವಿಯಲ್ಲಿ ನೀರಿಲ್ಲ, ನೀವು ಇನ್ನೊಂದಷ್ಟು ಹೋಗಿ ಖರ್ಚು ಮಾಡ್ತಿದ್ದೀರಿ. ಸೊ ಈ ರೀತಿ ನಿಮಗೆ ಗೊತ್ತಿಲ್ಲದೆಯೋ ಇದೊಂದು ರೀತಿ ಮನೋವ್ಯಾಧಿಯೇ. ನಿಮ್ಮನ್ನ ಎಳ್ಕೊಂಡು ಹೋಗಿ ನಿಲ್ಸಿ, ಎಲ್ಲರೂ ನನ್ನ ಜೊತೆಲಿರೋರೆಲ್ಲ ಸೆಟ್ಲ್ ಆಗಿದ್ದಾರೆ, ನಾನಾಗಿಲ್ಲ, ನನ್ನ ಬದುಕಿ ಯಾಕೀಗೆ, ನನಗೆ ಯಾಕೀಗೆ, ಏನೋ ಒಂದು ಡಿಪ್ರೆಷನ್, ಏನೋ ಒಂದು. ಈ ಸ್ಟಾರ್ಟೆಡ್ ಟೇಕಿಂಗ್ ಸಮ್ ಮೆಡಿಕೇಶನ್ ಆಲ್ಸೋ ಈ ಸ್ಟಾರ್ಟೆಡ್. ಆ ಮಗುಗೆ, ಈತನಿಗೂ ಇಬ್ಬರಿಗೂ ಇಲ್ಲದ ಬಾವಿಯಲ್ಲಿ ಅಗಿಲಿ ಕುತ್ಕೊಳ್ಳೋದು. ಅಗಿತಾ ಒಂದಿಷ್ಟು ಬರ್ಬೋದು. ಇದು ಆಲ್ರೆಡಿ 30, ಆತ ಆಲ್ರೆಡಿ 50, 52. ಸೊ ನಿಮ್ಮ ಆಲೋಚನೆ ಗಮ್ಯ ಬೇರೆ ಎಲ್ಲೋ ತಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ನೀವು ಆ ಪ್ರಭಾವಕ್ಕೊಳಗಾಗಿ ಸಿಕ್ಕಾಕೋಬಿಡ್ತೀರಿ.
ಅನ್ನತಕ್ಕಂಥದ್ದು ಆಗುತ್ತೆ, ಆಗ್ಬಿಡುತ್ತೆ. ಯಾಕಪ್ಪ ಬೇಕಿತ್ತು ಇದು ನನಗೆ ಬೇಕಿತ್ತ? ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ, ಆಸೆಗೂ ದುರಾಸೆಗೂ ವ್ಯತ್ಯಾಸ ಏನು ಗೊತ್ತಿದೆಯಾ ಅಂತ ಯಾರಾದ್ರೂ ಬಂದು ಕೇಳಿದ್ರೆ, ಈಗಿನ ಜನ್ರೇಷನ್ ಏನ್ ಗೊತ್ತೇನೋ, ಮದುವೆ ಆಗ್ಬೇಕು ಅನ್ನೋದು ಆಸೆ ಕಣೋ, ತಿರ್ಸ್ಕೊ ಹೋಗೋ. ಆದ್ರೆ ಚೆನ್ನಾಗಿರ್ಬೇಕು, ಮದುವೆ ಆದ್ಮೇಲೆ ಸಂತೋಷವಾಗಿರಬೇಕು ಅಂತ ಅನ್ಕೊಳ್ಳೋದು ದುರಾಸೆ ಕಣೋ. ಇಲ್ಲ ಮಕ್ಕಳು, ಹೊಂದ್ಕೊಳ್ಳೋದೇ ಇಲ್ಲ. ನೋಡಿ, ನಮ್ಮ ಮನೇಲಿ ತಿಂಡಿ ಇಡ್ತಾರೆ, ತಮಾಷೆ ನೋಡಿ, ಆಸೆ ದುರಾಸೆ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ ನಾವು. ಅವ್ರು ಬಿಡಲ್ಲ, ವೆರೈಟಿ ಬರ್ತವೆ. ಅಪ್ಪು, ನನ್ಗೆ ಇವತ್ತು ಸ್ವಲ್ಪ ಪ್ರದೋಷ ಕಣೋ, ಸ್ವಲ್ಪ ತಿಳಿ ಸಾರು, ತಿಳಿ ಮಜ್ಜಿಗೆ ಒಂದಿಷ್ಟು ಅನ್ನ ಸಾಕು ಕಣೋ, ಯಾಕೋ ಹೊಟ್ಟೆ ಒಂಥರ ಇದೆ ಕಣೋ, ಇಲ್ಲಿ ಮುಟ್ ನೋಡೋ ಕಲ್ ಥರ ಇದೆ ಕಣೋ ಅನ್ನೋದು. ಅಲ್ಲಿ 4-5 ವೆರೈಟಿ ಪಲ್ಯಗಳು, ಕೂಟುಗಳು, ಸೊಪ್ಪುಗಳು ಎಲ್ಲ ರೆಡಿ ಆಗ್ಬಿಟ್ಟಿರ್ತವೆ. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು, ಈಗ ಹೇಳದಂದ್ರೆ ಬಾರಿಸ್ಕೊಳ್ಳೋದೆ. ಪಾಪ ಆಸೆ ಪಟ್ಟು ಕಷ್ಟಪಟ್ಟು ನನ್ನ ಯಜಮಾನ ತಿನ್ಲಿ, ಯಾಕೋ ವೆಯ್ಟ್ ಏನ್ ಮಾಡಿದ್ರು ಹತ್ತಿಸ್ತಾನೆ ಇಲ್ಲ. ಎಲ್ಲೋ ಒಂದು ನನಗೂ ಕೂಡ ಈ ಪ್ರದೋಷ ಪ್ರಭಾವ ಏನು ಬೇಡ ಕಣೋ, ಇದು ಎನ್ನೊಳಗೆ ಮಾಯೋ ಮಾಯೊಳಗೆ ನಾನು, ಇದು ಸಾಕು ಕಣೋ ಅಂತ ನನ್ನ ಚಾಯ್. ಐ ಜಸ್ಟ್ ಕೌಂಟಿಂಗ್ ಮೈ ಡೇಸ್, ಜಸ್ಟ್ ಕೌಂಟಿಂಗ್. ನಿಜ ಹೇಳ್ಬೇಕು ಅಂದ್ರೆ ಅದೊಂದು ಲೆಕ್ಕ ಹಾಕಿಟ್ಬಿಟ್ಟಿದ್ದಾನೆ. ಅಲ್ಲೊಂದು ಏನೋ ಒಂದು ಬೇರೆ ಮೂವ್ಮೆಂಟ್ಗೆ ಒಂದು ಪ್ರಚೋದನೆ ದೇವಿ, ಆ ಒಂದು ಲೆಕ್ಕಾಚಾರದಲ್ಲಿ ಇದ್ದೇನೆ. ಇಲ್ಲಿಲ್ಲ ಇವರು ಈ ಮಾಯ. ಆಮೇಲೆ ಹೀಗೆ ಅನ್ನೋದು ನೋ ತಿನ್ನುತ್ತೆ ಆ ಮಗು. ಆ ಪಲ್ಲಿಗಳು ಎಲ್ಲ ನನಗೆ ಒಂಥರ ಆಗ್ಬಿಟ್ಟಿದೆ ಕಣೋ, ಎಲ್ಲ ಹೋಗ್ಬಿಟ್ಟಿದೆ ಕಣೋ, ಒಂಚೂರು ಮಜ್ಜಿಗೆ ಕೊಡೋ, ತಿಳಿ ಸಾರು ಕೊಡೋ. ಅವ್ರಿಗೆ ಗೊತ್ತಾಗ್ಬಿಡ್ತು ಇವ್ರು ಪಲ್ಯ ಕೂಟು ಏನು ತಿನ್ನಲ್ಲ. ಏನಕ್ಕೆ ಪಲ್ಯ ಇಟ್ಟಿದ್ದಿ, ಇದೇನಕ್ಕೆ ಅಂತ ಹೇಳಿದ್ರೆ ನೋವು ತಿಂತಾರೆ, ಅಲ್ಲೊಂದು ಜಗಳ ಬರುತ್ತೆ. ಮೆಲ್ಲಗೆ ಹಿಂಗ್ ಜಾರ್ಕೋಬೇಕು. ನಾವ್ ಹಿಂಗ್ ಜಾರ್ಕೋತೀವಿ, ನಾವು ಹಿಂಗ್ ಜಾರ್ಕೋತೀವಿ. ಅವ್ರು ನನಗಿಂತ ಹುಷಾರು. ನಿಮ್ಮ ಅಮ್ಮನಿಗೆ ಈ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಹೆಸರು ಹೇಳಿದ ತಕ್ಷಣ ನಾನು ಮರ್ತು ಬಿಡ್ತೀನಿ. ಇದು ಅಪ್ಪ ತಿಂತಿತ್ತು ಗೊತ್ತಾ, ಆಸೆ ಪಟ್ಟು ಕುಂಬಳಕಾಯಿಗೆ ಅವರೆಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ದ ಅಂದ್ರೆ ಆಹಾ ಓಹೋ ಅಂತ ಹೇಳ್ಬಿಟ್ಟು ಅಂದ್ರೆ, ಹೌದಾ ಕೊಡಿಲಿ. ಅಪ್ಪನ್ ನೆನ್ಸ್ಕೊಂಡು ಒಂದು ತುತ್ತು, ಅಮ್ಮನ್ ನೆನ್ಸ್ಕೊಂಡು ಇನ್ನೊಂದು ತುತ್ತು. ಅಮ್ಮ ಅವತ್ತು ಹೇಳ್ತಿತ್ತು ರೀ, ನಿಮ್ಗೆ ಇದು ತುಂಬಾ ಇಷ್ಟ ಅಂತೆ, ತಗೊಳ್ಳಿ ಅದೊಂದು ಚೂರು, ಹಂಗೆ ಮೆಲ್ಲಿಗೆ ನೋಡಿ. ಅವರು ಅವರಾಗಿ, ನಾನು ಇಲ್ಲಿ ಇನ್ನೊಂದು ನನ್ನ ಟ್ರ್ಯಾಕ್ ಹಿಂಗಿದ್ರೆ ನನ್ನ ಟ್ರ್ಯಾಕ್ನಿಂದ ಮೆಲ್ಲಿಗೆ ಹಿಂಗೆ ಹೇಳ್ಕೊಂಡು ಅಲ್ಲಿ ಕಲಹಕ್ಕೆ ಆಸ್ಪದ ಇಲ್ಲ. ನಾವು ಸತ್ಯ ಹೇಳ್ತಾನೆ, ಕಲಹಕ್ಕೆ ಇದೆ. 1 ನಿಮಿಷದ ಮೇಲೆ ಅಲ್ಲೊಂದು ತಮಾಷೆ ಮಾಡ್ಕೊಬಿಡ್ತೀವಿ ನಾವು. 1 ನಿಮಿಷದ ಮೇಲೆ ಏನೇ ಊಟ ಆಗ್ಲಿ ನನಗೊಂದ್ಸಿ ಇಷ್ಟಿಟ್ಬಿಟ್ಟಿರುತ್ತೆ ತಾಯಿ ಜೀವ ಇರ್ಲಿ ಅಂತ. ನನ್ನ ನೋಡಿದ ತಕ್ಷಣ ಜಡ್ಜ್ಮೆಂಟ್ ಮಾಡ್ಕೊಳ್ಳುತ್ತೆ ಆ ಪುಟ್ಟ ಮಗು. ಮನೆಗೆ ಬರ್ತಿದ್ದಾಗೆ ನನಗೇನು ಊಟ ಇಡಬೇಕು, ಯಾವ್ದು ಇಡಬೇಕು, ಯಾವ್ದು ಇಡಬಾರ್ದು ಅಂತ. ರಾತ್ರಿ ನಾನು ತಿನ್ನೋದೇ ಸಂಜೆ 7-7:30 ಟಿಫನ್ನು. ಏನ್ ತಿನ್ನೋದು ಗೊತ್ತಾ? ಇಡ್ಲಿ. ಆ ಇಡ್ಲಿ ಕೂಡ ನವಣೆ, ಸಾಮೆ, ಸಜ್ಜೆ ಈ ತರ ಏನೋ ಹಾಕಿ ನೆನ್ಸಿಟ್ಟು 24 ಗಂಟೆ ನೀಟಾಗಿ ರುಬ್ಬಿ ಅದನ್ನ ಹಾಕ್ತಾನೆ. ಅದನ್ನಾದ್ರೆ ಒಂದು ದೋಸೆ ಹಾಕಲ್ಲ. ದೋಸೆ ಹಾಕಿದ್ರೆ ನಾನು ಬಂದು ಪುಡಿ ದೋಸೆ ಕೇಳ್ತೀನಿ, ಆಲೂಗಡ್ಡೆ ಪಲ್ಯ ಕೇಳ್ತೀನಿ, ಕಾಲು ಎಳೆಯುತ್ತೆ, ಥಂಡಿ ಆಗುತ್ತೆ. ಇದೆಲ್ಲ ಏನಕ್ಕೆ ಅಂತ ಮೆಲ್ಲಗೆ ಒಂದು ಇಡ್ಲಿ, ಅದಕ್ಕೊಂದು ಖಾರ ಚಟ್ನಿ, ತೊಗರಿಬೇಳೆ ಚಟ್ನಿ, ಏನೇನೋ ಎಳ್ಳಿನ ಚಟ್ನಿ ಹಂಗೆ ಇಟ್ಬಿಟ್ಟಿರುತ್ತೆ ಮೆಲ್ಲಿಗೆ. ನನಗೆ ಗೊತ್ತಿಲ್ಲದೆ ಮುದ್ದೆನಲ್ಲಿ ತುಪ್ಪ ಸೇರಿಸೋದು ನನ್ನ ಧರ್ಮ ಪತ್ನಿ. ಬಿಸಿ 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 ಮುದ್ದೆ ಕೊಟ್ಬಿಡ್ಲಾ. ಬಸಾರ್ ಅಂದ್ರೆ ಇಷ್ಟ. ಈ ಕುಂಬಳಕಾಯಿ, ಅವರೆಕಾಳು ಇದೆಲ್ಲ ಹಾಕ್ಬಿಟ್ಟು ಆಪು ಅಂತ ಅದು ಇಳಿದ್ದ ಬಿಸಿ ಬಿಸಿ ಸಾರಿ ಅದ್ರ ಮೇಲೆ ಹಿಂಗಂದು ಅಂತ ನಂಗೆ ಗೊತ್ತಿರಲ್ಲ. ತಣ್ಣಗಾಯ್ತು ಅಂದ್ರೆ ನನ್ನ ಮೂಗಿಗೆ ಬೇಗ ಹೊಡಿಯುತ್ತೆ. ನೋಡಿ ಯಾವ ರೀತಿ ನನ್ನನ್ನ ತಿನ್ನಿಸ್ಬೇಕು. ಬರೀ ತಿನ್ನೋದಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಮನೆಗೆ ಯಾರೋ ಅತಿಥಿಗಳು ಬರ್ತಿದ್ದಾರೆ, ತಟ್ಟಂತ ಹೇಳಿ ಗಾಬರಿ ಪಡಿಸಲ್ಲ. ಒಂದಿನ ಮೊದಲೇ ಬೆಳಿಗ್ಗೆನೆ ಮಧ್ಯಾಹ್ನಕ್ಕೆ ಹಿಂಗ್ ಬರ್ತಿದ್ದಾರೆ ಏನಾದ್ರು ಅಂತ. ಇಲ್ಲಪ್ಪು ನನ್ಗೆ ಹೊರಗಡೆ ಕೆಲಸ ಇದೆ, ನನ್ನ ಕೆಲಸ ಏನಿದೆ ಎತ್ತಿದೆ ಅಂತ ತಿಳ್ಕೊಬಿಟ್ಟಿರುತ್ತೆ. ಹೇಳೋದೇ ಇಲ್ಲ. ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ನೀವು ಹೊರಡಿ.
ನೋಡಿ ನಮ್ಮವ್ರು ಬಂದಾಗಲೇ ನೀವಿಲ್ಲ, ಅವೆಲ್ಲ ಇಲ್ಲ. ನನಗೆ ಹೇಳದೆಯೇ ನನ್ನ ಮನೆಯವರಿಗೆ ಹಬ್ಬ ಹರಿದಿನ ಫಂಕ್ಷನ್ ಪೂಜೆ ಎಲ್ಲದಕ್ಕೂ ಯಾಕಮ್ಮ ಹೇಳಿಲ್ಲ ಅನ್ನೋಗೆ ಹಾಗೆ ಇಟ್ಕೊಂಡಿಲ್ಲ, ಹಾಗೆ ನಾನ್ ಕರೆದಿಲ್ಲ ಅಂತ ಆಕೆನೂ ಇದು ಮಾಡ್ಕೊಂಡಿಲ್ಲ. ಇವತ್ತೇನಾಗ್ಬಿಟ್ಟಿದೆ ಗೊತ್ತರ ಮಕ್ಕಳೇ, ನಿಮ್ಮ ಎಕ್ಸ್ಪೆಕ್ಟೇಷನ್ಗಳೇ ಬರೀ ಅಪೇಕ್ಷೆ. ಇನ್ನೊಂದು ಹಿಂಗೆ ಇರಬೇಕು ನನ್ನ ಗಂಡ, ನನ್ನ ಹೆಂಡತಿ ಹಿಂಗೆ ಇರಬೇಕು, ಹೀಗೆ ದುಡಿಬೇಕು. ಮೊನ್ನೆ ಕೂಡ ಒಂದು ಪುಟ್ಟ ಮಗು ಈ 88 ಕಾಂಬಿನೇಷನ್ ಆಗ್ಬಿಟ್ಟಿದೆ ಅವನಿಗೆ. ನಾನು ಹಿಂಗೆ ಓದಿರ್ಬೇಕು, ಹಿಂಗೆ ಇರಬೇಕು, ಹೀಗೆ ಇರಬೇಕು ಅನ್ಕೋತಿದ್ದೇನೆ ಗುರುಜಿ, ಬಟ್ ಥಿಂಗ್ಸ್ ಆರ್ ನಾಟ್ ವರ್ಕಿಂಗ್ ಔಟ್. ಇಲ್ಲ ಕಣೋ, ನೀನೊಂದು ಈ ಥರದ್ದು ಬರುತ್ತೆ ನೋಡಿದ್ರೆ ಅವ್ರ ತಂದೆ ಆಲ್ರೆಡಿ SSLC ಓದಿರೋ ಹುಡುಗಿ, ಇವನು ಕೇಳ್ತಿರೋದು ಡಬಲ್ ಗ್ರಾಜುಯೇಟ್ ಹುಡುಗಿ. ಅಲ್ಲಿಲ್ಲ, ಅವನಿಗೆ ಇದ್ರಲ್ಲಿ ತೃಪ್ತಿ ಇಲ್ಲ. ನೋಡಿದ್ರೆ ಮನೆಯನ್ನು ನೋಡ್ಕೊಳ್ಳೋ ಒಂದು ಮುದ್ದು ತಾಯವ್ವ ಅವರಪ್ಪ ನೋಡಿರೋದು. ನನಗೆ ತಾಯವ್ವ ಗೌರವ ಬೇಡ. ನೋಡಿ ಅಲ್ಲಿದ್ದವ್ರು ಕಡ್ಲೆ ಇಲ್ಲ, ಇಲ್ಲದ ಬಾವಿಯಲ್ಲಿ ಹುಡುಕಾಟ. ಇಂಥದೊಂದು ಭಾವ ನಿಮ್ಮನ್ನ ಹುಡುಕಿಸ್ತಿದೆ. ಪದೇ ಪದೇ ಇಲ್ಲದಿರೋದನ್ನೇ ಹುಡುಕ್ತಿದ್ದೀರಿ ಅನ್ನೋದಾದ್ರೆ ಇಂಥ ಒಂದು ಆರಿದ್ರ ನಕ್ಷತ್ರ ಇರೋದ್ರಲ್ಲಿ ತೃಪ್ತಿ ಪಡೋದಿಲ್ಲ. ಸಾಕು ಕಣ, ಕೊಟ್ಟಿದ್ದಾನೆ ಕಣ, ಸಾಕಿ ಮನೆ, ಸಾಕಿದೊಂದು ಗಾಡಿ, ಸಾಕಿದೊಂದು ಬದುಕು, ಸಾಕಿದೊಂದು ಪಾಪು, ಸಾಕಿದೊಂದು ಕೆಲಸ, ಸಾಕಿದೊಂದು ಗೌರವ. ಇಲ್ಲ, ನನ್ನಲ್ಲಿ ನೋಡ್ಬೇಕು, ಎಲ್ಲರೂ ನೋಡ್ಬೇಕು. ಇನ್ನೊಂದು 4 ದಿನ ಯಾರು ಗಿಲ್ಲಿ ನೆನ್ಪಿಟ್ಕೊಳ್ಳಲ್ಲ. ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಎಲ್ಲರೂ ಕರೆಯೋದು. ಅದ್ ಕಾರಣ ಏನ್ ಗೊತ್ತಾ, 45 ಕೋಟಿ ಓಟ್ ಬಿದ್ದಿದೆ ಅಂತ. 45 ಕೋಟಿ ನಮ್ ಕರ್ನಾಟಕದಲ್ಲಿ ಇರೋದೇ 7 ಕೋಟಿ ಜನ. ಅದೇ 45 ಕೋಟಿ ಬಿದ್ದ್ಬಿಡುತ್ತೆ. ಅದರಲ್ಲಿ ಎಷ್ಟು ಜನ ಬೇರೆ ಬೇರೆಯವರು ಇದ್ದಾರೆ, ಅಷ್ಟು ಜನ ನೋಡ್ಬಿಟ್ಟು ನಾವು ಲೆಕ್ಕ ಹಾಕೊಳ್ಳಿ. 7 ಕೋಟಿ ಜನನೂ 7 ಓಟ್ ಹಾಕಿರ್ಬೇಕು. ಬೇರೆಯವ್ರದೆಲ್ಲ ತಗೊಂಡ ಅಂದ್ರೆ 100 ಕೋಟಿ ಓಟ್ ಬಂತು. ಅಲ್ಲಿ ನೋಡಿರೋದು ಒಂದು 5 ರಿಂದ 10 ಲಕ್ಷ ಜನ. ಒಬ್ಬೊಬ್ರು 100 ಓಟು, 200 ಓಟು, 300 ಓಟು, 1000 ಓಟು ಅಂತ ಒತ್ಕೊಂಡಿದ್ದಾರೆ. ಈ ಕರಿತಿದ್ದಾರೆ, ಕರೀಲಿ ಪಾಪ ನಮ್ಮ ಹುಡುಗ. ಯಾರಿಗೂ ನೆನ್ಪಿರಲ್ಲ ಮಗು. ಯಾರಿಗೂ ನೆನ್ಪಿರಲ್ಲ. ಎಲ್ರು ಕರೆಯೋದೆ. ಮಾಡೋಕೆ ಎಷ್ಟು ದೊಡ್ಡ ದೊಡ್ಡ ಕೆಲ್ಸಗಳಿದಾವೆ ಗೊತ್ತಾ. ಇದೆಲ್ಲ ಬಿಟ್ಬಿಟ್ಟು ಆ ಹುಡುಗನ್ ತಲೆ ಕೆಡಿಸಿ ಕರ್ಕೊಂಡ್ಬಂದು ಇನ್ನಷ್ಟು ಅವನಿಗೆ ತಲೆಗೆ ನಶೆ ಹಚ್ಚೋದು. ಯು ಆರ್ ಸೂಪರ್ ಸ್ಟಾರ್, ಯು ಆರ್ ದಿಸ್, ಯು ಆರ್ ದಟ್ ಅನ್ನತಕ್ಕಂಥದ್ದು. ಏನಾಗುತ್ತೆ ಅಷ್ಟು ಚಿಕ್ಕ ವಯಸ್ಸಿಗೆ ಇಂಥದನ್ನ ಅರಗಿಸ್ಕೊಳಕ್ಕಾಗುತ್ತಾ? ಅದಕ್ಕೆ ತುಂಬಾ ತಿಳಿದವ್ರು ಹೋಗೋದಿಲ್ಲ, ಕಾಣಿಸ್ಕೊಳ್ಳೋದಿಲ್ಲ, ಹೇಳ್ಕೊಳ್ಳೋದು ಇಲ್ಲ. ಸೊ ಅಂಥದ್ದೊಂದು ಭಾವ ಎಲ್ಲೋ ಅಲ್ಲೊಂದು ಮನೋವ್ಯಾಧಿಯಿಂದ ವ್ಯಥೆಯಿಂದ ಬಳಲುತ್ತಿದ್ದೀರಿ ಅನ್ನೋದಾದರೆ ಇವತ್ತು ಪ್ರದೋಷ ಸಂಜೆಗೆ ಆದರೂ, ಬೆಳಿಗ್ಗೆ ಮಾಡಬಹುದು, ಸಂಜೆಗಾದರೂ ಈ ಪ್ರದೋಷದ ದಿನ ಒಂದು ವೃದ್ಧಾಶ್ರಮ ಇಲ್ಲ ಅನಾಥಾಶ್ರಮ ಇಲ್ಲ ಮಾನಸಿಕ ಅಸ್ವಸ್ಥತೆ, ದೈಹಿಕ ಅಸ್ವಸ್ಥತಾ ಆಸ್ಪತ್ರೆಗಳು, ದೈಹಿಕ ನ್ಯೂನತೆ, ಸರಿಯಾಗಿ ಕಿವಿ ಕೇಳಿಸಲ್ಲ, ಮಾತಾಡೋಕ್ ಬರೋಲ್ಲ ಅಂತ ಮಕ್ಕಳು, ಇಲ್ಲ ವೃದ್ಧಾಶ್ರಮ, ಇಲ್ಲ ಮಾನಸಿಕ ಅಸ್ವಸ್ಥತ ಇರತಕ್ಕಂಥ ಆಸ್ಪತ್ರೆಗಳು ಹೋಗಿ ಒಂದು 5 ಜನಕ್ಕಾದ್ರೂ ಹಣ್ಣು ಕೊಡಿ. ಯಾಕಂದ್ರೆ ನೀವೇ ಮಾನಸಿಕವಾಗಿ ಈ ತರದ್ದು ಸೆಳೆತಕ್ಕೆ ಒಳಗಾಗುತ್ತಿದ್ದೀರಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಆರುದ್ರ ಪ್ರದೋಷ, ಆರುದ್ರ ನಕ್ಷತ್ರ ಇರೋರಿಗೆ ಅರ್ಧ ಹುಚ್ಚು ಗ್ಯಾರಂಟಿ ಅಂತ ಹೇಳ್ತಿರ್ತಾನೆ ನಾನು. ಆರುದ್ರ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ನೀವು ಗಮನಿಸಿ ನೋಡಿ, ಅವ್ರು ಒಂದೊಂದು ನಿಮಿಷಕ್ಕೆ ಒಂದೊಂದು ಡೈಲಾಗ್ ಬರ್ತಿರ್ತಾವ ಅವ್ರ ಹತ್ರ. ಆರುದ್ರ ನಕ್ಷತ್ರದಲ್ಲಿ ಹುಟ್ಟಿದವ್ರು ತುಂಬಾ ಚಾಣಕ್ಷರು, ತುಂಬಾ ಜ್ಞಾನ ಭಂಡಾರ. ಅವರ ನೆಮ್ಮದಿಯಾಗಿ ಶಂಕರಾಚಾರ್ಯರೇ, ಆದಿಗುರು ಶಂಕರಾಚಾರ್ಯರೇ ಆರುದ್ರ ನಕ್ಷತ್ರ, ಅವರ ನೆಮ್ಮದಿಯಾಗಿರೋಕ್ ಬಿಟ್ಟಿದಾರ? ಯೋಚನೆ ಮಾಡಿ ನೋಡಿ. ಅವ್ರ ಮೇಲೆ ನಡೆದಷ್ಟು ಅಟ್ಯಾಕ್ಗಳು, ಇನ್ನೊಂದು ಕಡೆಗೂ ವಿಷ ಎಲ್ಲ ಇಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಇದನ್ನೆಲ್ಲ ಕೆದಕ್ತಾ ಹೋದ್ರೆ ಆ ಪುಣ್ಯಾತ್ಮನಿಗೆ ಬದುಕಿರುವಾಗಲೇ ವಿಷ ಇಟ್ಟಿದ್ದಾರೆ. ಅದು ಅವ್ರಿಗೆ ಗೊತ್ತಿದ್ರು ಏನು ಮಾತಾಡ್ಲಿಲ್ಲ. ಕಾಪಾಲಿಕ ಕರ್ಕೊಂಡೋಗಿ ತಲೆ ಕತ್ತರಿಸ್ಲಿಕ್ಕೂ ಕರ್ಕೊಂಡೋದು ಆಯ್ತು ಅಂತ ಹೇಳ್ಬಿಟ್ಟಿದ್ರು. ಅವತ್ತು ಪದ್ಮಪಾದರು ಇರ್ಲಿಲ್ಲ ಅಂದಿದ್ರೆ ಅದು ಬೇರೆ ಕತೆ ಆಗೋಗ್ತಿತ್ತು, ನಮ್ಗೆ ಸಿಗ್ತಾನೆ ಇರ್ಲಿಲ್ಲ. ನರಸಿಂಹರ ಉಪಾಸನೆ ಮಾಡ್ತಿದ್ರು ಪದ್ಮಪಾದರು. ಅಲ್ಲೊಂದು ಮ್ಯಾಜಿಕ್ ನಡೀತು. ಶಂಕರಾಚಾರ್ಯರನ್ನ ಕಾಪಾಡಿ ಕರ್ಕೊಂಡು ಬರ್ತಾರೆ. ಕಾಪಾಲಿಕನ್ನ ಹರಿದು ತಿಂದಾಕುತ್ತೆ ಒಂದು ಸಿಂಹ ಬಂದು. ಸೊ ಇದೆಲ್ಲ ಇದೆ. ಸೊ ಆದಿಗುರು ಶಂಕರಾಚಾರ್ಯರಿಗೆ ಆರುದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು. ಇನ್ನೂ ಒಂದು ಮಾತು ಹೇಳ್ತಾರೆ, ರಾಮಾನುಜಾಚಾರ್ಯರು ಕೂಡ ಆರುದ್ರ ನಕ್ಷತ್ರವೇ ಅಂತ. ಅವರನ್ನು ಕೂಡ ಅವ್ರ ಊರಲ್ಲಿ ಬಿಟ್ರಪ್ಪ, ಆ ಪುಣ್ಯಾತ್ಮರನ್ನ
ಮೇಲುಕೋಟೆಗಲ್ವಪ್ಪ ಅವರು ಬಂದಿದ್ದು. ತಿರುಪತಿ ಉಪಾಸನೆಯಿಂದ ಹಿಡಿದು ಚಲುವರಾಯ ಸ್ವಾಮಿ ಉಪಾಸನೆಯಿಂದ ಹಿಡಿದು ಆ ಮೇಲುಕೋಟೆ ನರಸಿಂಹಸ್ವಾಮಿ ಉಪಾಸನೆಯಿಂದ ಹಿಡಿದು ಎಲ್ಲ ಲೋಕಕ್ಕೆ ತಿಳಿಸಿಕೊಟ್ಟಂತ ಪರಮ ಆ ಭಗವತೋತ್ತಮ ಅವರನ್ನೇ ಬಿಡಲಿಲ್ಲ. ಅವರ ಹೆಂಡತಿಗೆ ಈ ನೀವು ನಂಬೋಲ್ಲ, ರಾಮಾನುಜಾಚಾರ್ಯರಿಗೆ ಒಂದು ಜಾತಿ ಮತ ಧರ್ಮ ಅನ್ನೋದು ಇರಲಿಲ್ಲ. ಎಲ್ಲನ್ನೂ ಸೇರಿಸ್ಕೊಳ್ಳೋರು. ತಿರುಕುಲತ್ತಾರ್ ಅನ್ನೋರು ಯಾರಾದ್ರೂ ತುಂಬಾ ಕೆಳಮಟ್ಟದ, ಅವಾಗೆಲ್ಲ ಜಾತಿ ಪದ್ಧತಿ ವಿಚಿತ್ರ. ಕರ್ಕೊಂಡ್ ಬಂದ್ರೆ ಯಾರನ್ನಾದ್ರೂ ಊಟಕ್ಕೆ ಒಳಗಡೆ ಸೇರಿಸ್ತಿರ್ಲಿಲ್ಲ, ಹೊರಗಡೆನೆ ಇಡ್ತೀನಿ, ಇವ್ರಿಗೆ ಸಂಕಟ ಅಂತೆ ಕರ್ಕೊಂಡ್ ಬಂದ್ಬಿಡೋರು. ಮನೇಲಿ ಊಟ ಇಟ್ಟು ಅವ್ರನ್ನ ಬಿಟ್ಟು ಬರೋಷ್ಟಲ್ಲಿ ಮನೆಗೆಲ್ಲ ನೀರ್ ಹಾಕಿ ಸಗಣಿ ಹಾಕಿ ತೊಳಿತಾ ಸ್ನಾನ ಮಾಡೋದು. ಆ ಎಮ್ಮ ರಾಮಾನುಜಾಚಾರ್ಯರ ಧರ್ಮಪತ್ನಿ ಹೇಳ್ಬಾರ್ದು. ಆ ಒಂದು ನೋವೇ ತಡೀಲಾರದೆ ಅವರನ್ನ ಪೂರ್ಣ ವೈರಾಗ್ಯದ ಕಡೆ ವಾಲಿಸ್ಬಿಡ್ತು. ಎದ್ದು ಬಂದ್ಬಿಟ್ರು ಆ ಪುಣ್ಯಾತ್ಮ. ಅಲ್ಲಿನ ರಾಜ ಆದ್ರೂ ಅವ್ರನ್ನ ನೆಮ್ಮದಿಯಾಗಿ ಬಿಟ್ನ. ಅವತ್ತಿನ ಶೈವ ಪದ್ಧತಿಯಲ್ಲಿ ತುಂಬಾ ಬೃಹದೇಶ್ವರ ಟೆಂಪಲ್ ಅಂತ ನಾವೇನ್ ಮಾತಾಡ್ತೇವೆ, ರಾಜರಾಜ ಚೋಳ ಅಂತಲ್ಲ. ಸೊ ಶಿವನ ಆರಾಧಕರು ಜಾಸ್ತಿ, ವಿಷ್ಣು ಆರಾಧಕರ ಮೇಲೆ ದಂಡಯಾತ್ರೆಯೇ. ಅದು ತಡಿಲಾರದೆ ತಮ್ಮ ಒಂದು ಪರಿವಾರದವರ ಜೊತೆ ಆರಿದ್ರ ನಕ್ಷತ್ರ ಅಲ್ವಾ, ಒಳಗಡೆಯೇ ವಿಷ. ಪುಣ್ಯಾತ್ಮ ಅದೆಷ್ಟು ನೋವು ತಿಂದ್ಕೊಂಡ್ರು. ಭಗವಂತ ಎಲ್ಲ ಒಂದೇ, ಒಬ್ಬೊಬ್ರದ್ದು ಒಂದೊಂದು ಸಿದ್ಧಾಂತ, ನಾವು ತಿಳ್ಕೊಳ್ಳಲ್ಲ. ಅವತ್ತು ಅವ್ರಿಗದು ನೋಡಿ, ಅಲ್ಲಿಂದ ಬಂದು ಮೇಲುಕೋಟೆಯಲ್ಲಿ, ಸರಿ ಮೇಲುಕೋಟೆನಲ್ಲಾದ್ರೂ ನೆಮ್ಮದಿಯಾಗಿರ್ಲಿಕ್ಕೆ ಬಿಟ್ರ, ಅಲ್ಲೂ ನಡೀತು. ಇವತ್ತಿಗೂ ಕೂಡ ಮೇಲುಕೋಟೆಯಲ್ಲಿ ದೀಪಾವಳಿ ಉತ್ಸವ ಮಾಡುವುದಿಲ್ಲ ಯಾರೂ ಕೂಡ. ಮೇಲುಕೋಟೆಯ ಸಂಸ್ಥಾನಿಕರು ಮಾಡುವುದಿಲ್ಲ. ಅಲ್ಲೊಂದು ಒಬ್ಬೊಬ್ಬ ವೈದಿಕರನ್ನ, ಸ್ತ್ರೀಯರನ್ನ ಎಷ್ಟು ಘೋರಾತಿ ಘೋರವಾಗಿ ಒಬ್ಬ ಮುಸ್ಲಿಂ ದೊರೆ ಬೆಂಕಿ ಹಚ್ತಾನೆ, ಕೊಲ್ತಾನೆ. ಹೌದು, ಇದು ಹೇಳಬಾರದು. ಚರಿತ್ರೆ ಇವತ್ತು ನಾವು ನಮ್ಮ ಇತಿಹಾಸ, ನಮ್ಮ ಧರ್ಮ ಅನ್ನತಕ್ಕಂಥದ್ದು ನಾವು ಎಷ್ಟು ಜಾಗೃತಿಯಾಗಿರಬೇಕು ಗೊತ್ತಾ. ಇವತ್ತು ನಾವು ನುಂಗ್ತಾ ಬದುಕಬೇಕು, ಹಾಗಾಗ್ಬಿಟ್ಟಿದೆ. ಹೇಳಿದ್ರೆ ಎಲ್ಲಿ ದಂಡಯಾತ್ರೆಯೋ ಇನ್ನೊಂದೋ ಅನ್ನತಕ್ಕಂಥದ್ದು ಅಷ್ಟೇ. ತುಂಬಾ ಸಂಕಟ. ಇರೋ ಸತ್ಯವೇ. ಇವತ್ತಿಗೂ ಏನಕ್ಕೆ ಮೇಲುಕೋಟೆಯಲ್ಲಿ ವೈ ದೇ ನಾಟ್ ಸೆಲೆಬ್ರೇಟ್ ದೀಪಾವಳಿ ಅಂತ ಹೊತ್ತು ನೋಡಿ, ಆರದ್ರ ನಕ್ಷತ್ರದ ಪ್ರಭಾವ ಗೊತ್ತಾಗುತ್ತೆ. ಆ ಪರಮ ಶಕ್ತಿ, ವಾಸುಕಿ ಶಕ್ತಿ, ಬಲರಾಮ ಶಕ್ತಿ, ಲಕ್ಷ್ಮಣ ಶಕ್ತಿ ಅನ್ನತಕ್ಕಂಥ ರಾಮಾನುಜಾಚಾರ್ಯರ ಶಕ್ತಿಯ ಬಗ್ಗೆ ಪರಿಚಯ ಆಗುತ್ತೆ. ಲಕ್ಷ್ಮಣ ದೇವರು ನೆನ್ಪಿಟ್ಕೊಳ್ಳಿ. ಅಪರ ರಾಮಾನುಜಾಚಾರ್ಯರು, ಅಪರ ಲಕ್ಷ್ಮಣ ದೇವರ ಒಂದು ಅಂಶ ಅನ್ನತಕ್ಕಂಥದ್ದು, ಸರ್ಪದ ಅಂಶ. ಏನ್ ಮಾಡ್ತೀರಿ? ಸೊ ಆರದ್ರ ನಕ್ಷತ್ರದವರಿಗೆ ಅದಕ್ಕೆ ಅರ್ಧ ನೋವೇ. ನಿಮ್ಮ ಮನೆಯವರೇ ನೋವಿರ್ತಾರೆ, ಇಲ್ಲ ಅಂತ ಹೇಳ್ಬಿಡಿ. ನಿಮ್ ಜೊತೆಲಿರೋರೇ ನೋವು ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳ್ಬಿಡಿ. ಆರದ್ರ ನಕ್ಷತ್ರಕ್ಕೆ ಯಾರು ನೋವು ಕೊಟ್ಟಿಲ್ಲ ಅನ್ನತಕ್ಕಂಥದ್ದು, ಯಾರು ಸಂಕಟ ಕೊಟ್ಟಿಲ್ಲ ಅನ್ನತಕ್ಕಂಥದ್ದು. ಅದರಿಂದ ಇರ್ಲಿ, ಅವ್ರು ತಟ್ಕೋತಾರೆ. ಆರಿದ್ರ ನಕ್ಷತ್ರದವ್ರು, ಅವ್ರಿಗಿರೋ ಅಷ್ಟು ಶಕ್ತಿ ನಮಗಿಲ್ಲಪ್ಪ. ರಾಹು ನಕ್ಷತ್ರದಕ್ಕೆ ಅವ್ರಿಗವರೇ ಸಾಟಿ. ಅಂತ ಒಂದು ಆರದ್ರ ದರ್ಶನಂ ಇವತ್ತು. ಆರಿದ್ರ ದರ್ಶನಂ, ಶಿವನನ್ನ ಹೋಗಿ ಏನೂ ಗತಿ ಇಲ್ಲದವರಿಗೆ, ಒಂದು ಬಾಯಿಲ್ಲದವರಿಗೆ, ಬದುಕೇ ಇಲ್ಲದವರಿಗೆ ಏನೋ ಒಂದಷ್ಟು ಊಟ, ಬಟ್ಟೆ, ನೆರಳು, ಹಣ್ಣು, ಹೂವು, ನಿಮ್ಮ ಶಕ್ತಿಯಾನುಸಾರ ಒಂದು 11 ಜನಕ್ಕೆ, ಒಂದು 16 ಜನಕ್ಕೆ ಈ ಥರದ್ದು ಹೋಗಿ ಮಾಡಿ ಮಕ್ಕಳೇ. ನಿಮಗೆ ಆಗ್ತಿರೋ ಈ ಖಾಲಿ ಬಾವಿ ಅಂತ ಹೇಳದ್ನಲ್ಲ, ಗೊತ್ತಿಲ್ಲದೆ ಅದಕ್ಕೆ ಬಿದ್ದು ಅದರಲ್ಲಿ ಹುಡುಕಾಡೋದು. ಅಲ್ಲೇ ಈ ಬಾವಿಲಿ ಒಂದು ಇದೆ ಸತ್ಯ, ಇದನ್ನು ಬಿಟ್ಬಿಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅದನ್ನ ಬಿಟ್ಬಿಡ್ತಾನೆ. 2ನೇ ಮದುವೆ ಇರ್ಲಿಲ್ಲ, ಮಾಡ್ಕೋಬೇಡ ಅಂದ್ರೂ ಕೂಡ ಮಾಡ್ಕೋಬಿಟ್ಟ. ಈ ವೃತ್ತಿಯಲ್ಲಿತ್ತು ಎಲ್ಲ, ನನಗೆ ಅದೇ ಬೇಕು ಅಂತ ಆ ಬಾವಿಗೆ ಧುಮ್ಕೋದು. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತಾನೆ, ಇಲ್ಲೊಂದು ಮರ್ಮಸ್ಥಾನವಿದೆ ಸುಷುಮ್ನ, ಇದನ್ನ ಜಾಗ್ರತೆ ಮಾಡಿ. ಅಬ್ಬಾ, ಎಲ್ಲಿದೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಅದು ಜಾಗ್ರತೆ ಹೆಂಗಿರುತ್ತೆ. ನೀವು ಎರಡಕ್ಕೂ ಅಟ್ಯಾಚ್ ಆಗೋಲ್ಲ, ಡಿಟ್ಯಾಚು ಆಗೋಲ್ಲ. ನಿರ್ವಾಣಂ ನಗ್ನಂ. ನಗ್ನ ಸ್ಥಿತಿ ಅಂದ್ರೆ ಏನ್ ಗೊತ್ತಾ? ಏನೂ ಇಲ್ಲ ನನ್ನ ಒಳಗಡೆ. ಮಕ್ಕಳಲ್ಲಿ ನೋಡಿ,
ಚಿಕ್ಕ ಮಕ್ಕಳು ನಗ್ನವಾಗಿ ಓಡಾಡ್ತಿರ್ತಾರೆ, ಎಳೆ ಮಕ್ಕಳು. ಅವ್ರಿಗೆ ನೋಡಿ, ಅವ್ರಿಗೆ ಮೋಸ ಗೊತ್ತಿಲ್ಲ, ಕಳ್ತನ ಗೊತ್ತಿಲ್ಲ, ಕಪಟತನ ಗೊತ್ತಿಲ್ಲ, ನಾಚಿಕೆ ಗೊತ್ತಿಲ್ಲ, ಸಂಕೋಚ ಗೊತ್ತಿಲ್ಲ, ಭಯ ಗೊತ್ತಿಲ್ಲ, ಆತಂಕ. ಗಿಲಿ 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 ಓಡಾಡ್ತಿದ್ಯೇ, ಏನೋ ಇದು ಲಂಗೋಟಿ ಆದ್ರೆ ಇಟ್ಕೊಳ್ಳೋ ಅಂತ ಹೇಳ್ತೀವಿ ನಾವು, ಹೌದಲ್ವಾ? 2 ವರ್ಷ 3 ವರ್ಷ 4 ವರ್ಷದ ಮಕ್ಕಳು ನಾವೇ ನಾಚಿಕೆ ಕಲಿಸಿದ್ವಿ, ಆಚು ಅಂತ ಹೇಳ್ಬಿಟ್ಟು. ಸೊ ಅಂಥದ್ದೊಂದು ಯಾವುದೇ ಒಳ್ಳೆದಕ್ಕೂ ಅಟ್ಯಾಚ್ ಇಲ್ಲ, ಕೆಟ್ಟದಕ್ಕೂ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಎರಡನ್ನೂ ಬಿಟ್ಟು ಬ್ಯೂಟಿಫುಲ್ ಸುಷುಮ್ನ ಆಜ್ಞಾ ಮರ್ಮ ಅದನ್ನ ಜಾಗೃತಿ ಮಾಡಿಸ್ತಿರ್ತವೆ. ಸೊ ಅದರಿಂದ ಇವತ್ತು ನೀವೆಲ್ಲರೂ ಆರುದ್ರ ದರ್ಶನಕ್ಕೆ ಹೋಗಿ, ಶಿವಾಲಯಕ್ಕೆ ಹೋಗಿ, ಶಿವ ಇಲ್ಲ ನಿಮ್ಮ ಮನೆ ಹತ್ರ ಹನುಮಾಲಯಕ್ಕೆ ಹೋಗಿ, ಹನುಮ ಇಲ್ಲ ರಾಮರ ಆಲಯಕ್ಕೆ ಹೋಗಿ, ಎರಡೂ ಇಲ್ಲ ಗ್ರಾಮದೇವಿ ಆದ್ರೂ ಇರುತ್ತಲ್ವ, ಹೋಗಿ ಅಲ್ಲೊಂದು ಏನೋ ಒಂದು ಪ್ರಸಾದದ ಹೆಸರಲ್ಲಿ ಒಂದು ಹಣ್ಣು ಕಾಯೋ ಈ ತರ ತುಂಬಾ ತೀರಾ ಕೆಳಗಡೆ ಇರೋರು, ದಾರಿ ತಪ್ಪಿದವರು, ಅಂಥವರ ಸೇವೆ ಮಾಡ್ತಕ್ಕಂಥದ್ದು ಮಾಡಿ ನೋಡಿ. ಬದುಕಿನಲ್ಲಾಗತಕ್ಕಂಥ ಬಹುದೊಡ್ಡ ಪವಾಡ ಆರಿದ್ರ ದರ್ಶನಂ ಸರ್ವ ಪಾಪ ಪರಿಹಾರಂ, ಆರಿದ್ರ ದಾನಂ ಸರ್ವ ವಿಜಯಂ, ಸರ್ವ ಆರೋಗ್ಯಂ. ನೆನಪಿಟ್ಕೊಳ್ಳಿ, ನಮಗೀಗ ಬೇಕಿರೋದು ಆರೋಗ್ಯ, ಮನಸ್ಸಿನ ಆರೋಗ್ಯ. ಮನಸ್ಸಲ್ಲಿ ಆರೋಗ್ಯ ಇತ್ತು ಅಂದ್ರೆ 80% ನಾವು ಗೆದ್ದು ಬಿಟ್ವಿ, ಆಮೇಲೆ 20% ಅಷ್ಟೇ ದೇಹಕ್ಕೆ. ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ನಿಮಗೆ, 36ಕ್ಕೆ 36 ಗುಣಕೂಟ ಬಂದರೆ ಗಣಕೂಟ ಬಂದರೆ ಮದುವೆ ಮಾಡಬಹುದಾ? 36ಕ್ಕೆ 36 ಬಂದಿದೆ ಗುರುಗಳೇ ಅನ್ನತಕ್ಕಂಥದ್ದು ಖಂಡಿತ ಮಾಡಬಾರದು. ನನ್ನ ಅನುಭವದ ಮೇಲೆ ಹೇಳ್ತಿದ್ದೇನೆ, ಇದೆಲ್ಲೂ ಹೇಳಿಲ್ಲ, ಯಾರೂ ಒಪ್ಪಲ್ಲ. ನಾನು ಹೇಳ್ತಿದ್ದೇನೆ, ಒಪ್ಪಿಕೊಳ್ಳಿ ಇವತ್ತಿನಿಂದ. ಖಂಡಿತ 36ಕ್ಕೆ 36 ಪ್ರಳಯ ಮುನ್ಸೂಚನೆ ಜೊತೆಲಿ ಇರೋಲ್ಲ, ಬರೆದಿಟ್ಟುಕೊಳ್ಳಿ. ದೇವರುಗಳು ಮಾತ್ರ, ಯಾವುದಾದ್ರೂ ದೇವರು ಜೊತೆಲಿ ಇದಾನ ಗಂಡ ಹೆಂಡತಿ ಜೊತೆಲೆ? ನನ್ನ ಶಿವಯ್ಯ, ನನ್ನ ನಂಜುಂಡೇಶ್ವರ ಚಾಮುಂಡೇಶ್ವರಿ ಜೊತೆಲಿದ್ದಾರ? ಇಲ್ಲ ನನ್ನಮ್ಮ ಚಾಮುಂಡೇಶ್ವರಿ ಅಲ್ಲಿ ಬಂದು ನೆಲೆಸಿದೀಯಾ, ಜೊತೆಲಿದೆಯಾ? ಖಂಡಿತ ಇಲ್ಲ. ಬಾಲಾಜಿ ಎಲ್ಲೋ, ಪದ್ಮಾವತಿ ಇನ್ನೆಲ್ಲೋ. ನೀವು ಒರಿಸ್ಸಾ ನೋಡಿ, ಬಲರಾಮ, ಕೃಷ್ಣ, ಸುಭದ್ರಾದೇವಿ. ಅಲ್ಲಿ ಎಲ್ಲಿದೆ ರುಕ್ಮಿಣಿ? ಎಲ್ಲಿದೆ ರೋಹಿಣಿ ದೇವಿ? ಬಲರಾಮನ ಧರ್ಮಪತ್ನಿಯೂ ಇಲ್ಲ, ಕೃಷ್ಣನ ಧರ್ಮಪತ್ನಿಯೂ ಇಲ್ಲ. ನಿಜ ತಾನೆ? ನನ್ನ ಉಡುಪಿ ಕೃಷ್ಣ, ಅಲ್ಲೆಲ್ಲಿದೆ ರುಕ್ಮಿಣಿ? ನನ್ನ ಪಾಂಡುರಂಗ ವಿಠಲ ಎಲ್ಲಿದೆ? ಎಲ್ಲಿ? ಭಗವಂತನಿಗೂ ಕೂಡ ಜೊತೆಯಲ್ಲಿರಲು ಬಿಡುವುದಿಲ್ಲ. 36ಕ್ಕೆ 36 ಅಂತ ಹೇಳ್ತಾರೆ. 36 ಅಲ್ಲ, 36ರಲ್ಲಿ 30 ಬಂದ್ರೇನೆ ನಾವು ಭಯ ಪಡ್ತೇವೆ. ನೀವ್ ಯಾರಾದ್ರೂ ನೋಡಿ, ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ಕ್ಲಾಸ್ಗೆ ನಂಬರ್ 1 ಅವನ ಜೀವನದಲ್ಲಿ ಫೇಲೆ. ಕ್ಲಾಸ್ಗೆ ನಂಬರ್ 1, ಸ್ಟೇಟ್ಗೆ ನಂಬರ್ 1 ಅಂತಕ್ಕಂಥ ಏನು ಬೇಡ. ಅಣ್ಣಾಮಲೈಜಿ ಕರ್ನಾಟಕದ ಸಿಂಗಮ್ ಅಂದ್ವಿ,
ಅವ್ರ IIM ನೋಡಿ, IIT ನಂಬರ್ ನೋಡಿ, ಅವ್ರ ಅಧಿಕಾರ ನೋಡಿ, ಡನ್. ರಾಜಕೀಯಕ್ಕೆ ಕರ್ಕೊಂಡು ಹೋಗ್ಬಿಡ್ತು, ರಿಸೈನ್ ಮಾಡಿ. ಇವತ್ತು ನೋಡಿ ಅವ್ರದ್ದು ಅಲ್ಲ ತಂತ್ರ ಇದೆಯಾ ಇಲ್ವಾ ಹೇಳಿ. ಟ್ರಿಕ್ ಪ್ಲೇಸ್. ಟ್ರಿಕ್ ಅಲ್ಲ, ನಂಬರ್ 1 ಅನ್ಕೊಳ್ಳೋವನಿಗೆ ಅಲ್ಲೊಂದು ನೋವು ಕೊಟ್ಟಿರ್ತ. ಅಮಿತಾಬ್ ಬಚ್ಚನ್ ನಂಬರ್ 1 ಮಗ ಹೆಂಡತಿ. ಆ ಅಮ್ಮ ಜಯಕ್ಕ ಮಾಡೋ ಜಯಜಕ್ಕ ಅಬ್ಬಬ್ಬ ರಾಮಚಂದ್ರ. ಅಮಿತಾಬ್ ಬಚ್ಚನ್ ಆಗಿದ್ದಕ್ಕೆ ಸಹಿಸ್ಕೊಂಡಿದ್ದಾನೇನೋ. ನಮಗ್ ಪಬ್ಲಿಕ್ ಆಗಿ ಆ ಅಮ್ಮ ಹಂಗಿದೆ. ಸಂಸತ್ತಿನಲ್ಲೇ ಏನೇನೋ ಮಾತಾಡುತ್ತೆ ಅಮ್ಮ, ನೀವು ನೋಡಿ ಆಯ್ತಾ. ನಂಬರ್ 1 ಶ್ರೀದೇವಿ ನಂಬರ್ 1 ನಮಗ್ ಗೊತ್ತಿದೆ, ಆ ದುರಂತ. ಸಿಲ್ಕ್ ಸ್ಮಿತಾ ನಂಬರ್ 1 ಗೊತ್ತಿದೆ ನಿಮಗೆ. ಹೇಮಾ ಮಾಲಿನಿ ನಂಬರ್ 1, ರೇಖಾ ನಂಬರ್ 1. ನಿಮಗೆ ನಂಬರ್ 1ಗಳ ಬಗ್ಗೆ ತುಂಬಾ ಈ ತರ ಪೂರ್ಣ ಪರ್ಫೆಕ್ಟ್ ಅಂತಿರಲ್ವಾ ಮಕ್ಕಳೇ? ಪರ್ಫೆಕ್ಟ್ ಮ್ಯಾಚು ಕ್ಯಾಚು ಅಂತ ಹೋದ್ರಿ, ನೆನ್ಪಿಟ್ಕೊಳ್ಳಿ, ಸನ್ಯಾಸಿ ಅಂತ ಜೀವನ. ಖಂಡಿತ ಒಟ್ಟಿಗಿರಲು ಬಿಡಲ್ಲ, ಇದ್ರ ಜೊತೆಯಲ್ಲಿ ಅಲ್ಲೊಂದು ಇನ್ನೊಂದೇನೋ ಒಂದು 36 ಯಾರಾದ್ರೂ ನಿಮಗೆ ಹಾಕ್ಬಿಟ್ಟು ಫ್ಯಾಂಟಾಸ್ಟಿಕ್ ಮಾಡಿಬಿಡಿ ಅಂದ್ರೆ ನೆನ್ಪಿಟ್ಕೊಳ್ಳಿ, 3 ದಿನ 3 ವಾರ 3 ತಿಂಗಳು 3 ವರ್ಷ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೇನೆ. 100% ನಾನು ನಿಮ್ಗೆ ಬೇಕಾದ್ರೆ ಅದನ್ನ ಹೇಳೋಕೆ ಒಂಥರ ಭಯ. ಯಾಕಂದ್ರೆ ನೀವು ಮೊದಲೇ ಭಯಸ್ಥರು, ವಿಪರೀತ ಭಯಸ್ಥರು. ಎಲ್ಲಿ ಏನಾಗುತ್ತೋ, ಎತ್ತಾಗುತ್ತೋ, ಎದ್ರೆ ಕೂತ್ರೆ ನಿಂತ್ರೆ ಅನ್ನತಕ್ಕಂಥದ್ದು. ಈಗ ನೋಡಿ, ನಾನು ಕೊಡ್ತೇನೆ ನಿಮ್ಗೆ ಒಂದು 2 ಕಾಂಬಿನೇಷನ್ ಕೊಡ್ತೇನೆ. ಅಶ್ವಿನಿ ಭರಣಿ ಮದುವೆ ಆಗಿದ್ರೆ, ಅಶ್ವಿನಿ ಭರಣಿ ಮದುವೆ ಆಗಿದ್ರೆ, ಭರಣಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ನೀವಿಬ್ಬರು ಮದುವೆ ಆಗಿದ್ರೆ 1 ಎಕ್ಸಾಂಪಲ್. ದೆನ್ ಭರಣಿ ನಕ್ಷತ್ರ ಉತ್ತರ ನಕ್ಷತ್ರ, ಸಿಂಹರಾಶಿಯ ಉತ್ತರ ನಕ್ಷತ್ರ 34 ಬರುತ್ತೆ. ಕರೆಕ್ಟಾಗಿ ಕಮೆಂಟ್ ಹಾಕಿ ನಾನು ಕಾಯ್ತಿರ್ತೇನೆ. ಹಾಗೆ ಭರಣಿ ನಕ್ಷತ್ರ ರೇವತಿ ನಕ್ಷತ್ರ, ಭರಣಿ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಹೇಗಿದ್ದೀರಿ ಅಂತೇಳಿ 30 ಮೇಲೆ ಕ್ರಾಸ್ ಆಗ್ತಿದೆ ಅಂದ್ರೇನೆ ಜಾಸ್ತಿ ಸ್ವೀಟ್ ಆಗೋಯ್ತು, ಜಾಸ್ತಿ ಖಾರ ಆಗೋಯ್ತು, ಜಾಸ್ತಿ ಹುಳಿ ಆಗೋಯ್ತು ಅನ್ನತಕ್ಕಂಥ ಭಾವ ಮಕ್ಕಳೇ. ನನ್ನ ಅನುಭವ, ನಾನು ಎಷ್ಟು ಒಂದು ಕಡಿಮೆ ಅಂದರು 10 ಲಕ್ಷ ಜಾತಕಗಳ ಪರಾಮರ್ಶೆ ಈ ಒಂದು 30 ವರ್ಷಗಳ ಜರ್ನಿಯಲ್ಲಿ. ನನಗೆ ಇದರಿಂದ ಸಿಗೋದಿನ್ನೇನೋ ಅನ್ನತಕ್ಕಂಥದ್ದಲ್ಲ. ಇನ್ನು ಮೇಲೆ ಅದ್ರ ಮದುವೆ ಆಗುವಾಗ ಹೆಸರು ಬಲ ತುಂಬಾ ಚೆನ್ನಾಗಿ ಕೂಡ್ಬಿಟ್ಟಿದೆ, ಬ್ಯೂಟಿಫುಲ್ ಅಲ್ಲ, ಜಾತಕ ಕೂಡ ಬೇಕು. ಆಮೇಲೆ ದೆರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಅನ್ ಆಕ್ಷನ್. ಯಾರ್ಯಾರನೂ ನೀವು ಒಪ್ಲಿಕ್ಕಾಗಲ್ಲ, ಕರ್ಮಕ್ಕೆ ತಕ್ಕಂತೆಯೇ ಅಲ್ಲೊಂದು ಬರುತ್ತೆ, ಸಿಕ್ಕಾಕೋತೀರಿ, ಲಾಕ್ ಮಾಡ್ಕೊಳ್ಳುತ್ತೆ ಅದು, ಅವರನ್ನೇ ಹೂ ಅನ್ಸುತ್ತೆ, ಅವರೇ ಬರಬೇಕು. ಇಷ್ಟು ಜನ, ಇಷ್ಟು ಸುತ್ತಮುತ್ತ ಎಲ್ಲ ನೋಡಿ, ಅಯ್ಯೋ ಆ ಕ್ಷಣ ಮಾತ್ರದಲ್ಲಿ ಅಲ್ಲೊಂದು ಎಳ್ಕೊಂಡೋಗಿ ನಿಲ್ಸಿರುತ್ತೆ. ಬೇಕಾದ್ರೆ ನೋಡಿ, ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ನೆಮ್ಮದಿಯಾಗಿದ್ದೀರಾ ಅಂತ ಹೇಳಿ ನೋಡಿ, ಅಲ್ಲಿ 36 ಮೃಗಶಿರ ನಕ್ಷತ್ರ, ಆರುದ್ರ ನಕ್ಷತ್ರ, ಈ ತರ ತಗೊಂಡು ಲಿಸ್ಟ್ ಆಫ್ ಪೀಪಲ್ ಐ ಕ್ಯಾನ್ ಗಿವ್. ರೇವತಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಚೆನ್ನಾಗಿದ್ದೀರಾ ಹೇಳಿ ನನಗೆ. ಹಾಗೆಯೇ ಅನುರಾಧ ನಕ್ಷತ್ರ ರೇವತಿ ನಕ್ಷತ್ರ ಚೆನ್ನಾಗಿದ್ದೀರಾ ಹೇಳಿ. ಉತ್ತರಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರ ಚೆನ್ನಾಗಿದ್ದೀರಾ ಹೇಳಿ. ಲಿಸ್ಟ್ ಕೊಡಬಲ್ಲೆ ಮಕ್ಕಳೇ. ಏನ್ ಸೂಪರ್ ಗೊತ್ತಾ? ಮದುವೆ ಎಂತ ಚೌಟಿಲ್ ಮಾಡಿದೀವಿ ಗೊತ್ತಾ? ಏನು ನಾವು ಶಾಸ್ತ್ರ ಮಾಡಿದೀವಿ ಗೊತ್ತಾ? ನಾವು ಕದಳಿ ವಿವಾಹ ಮಾಡಿದೀವಿ, ಕುಂಭ ವಿವಾಹ ಮಾಡಿದೀವಿ, ತುಳಸಿ ವಿವಾಹ ಮಾಡಿದೀವಿ, ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸಿದೀವಿ, ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸಿದೀವಿ, ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ ಮಾಡಿಸಿದೀವಿ, ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಾಡಿಸಿದ್ದೀವಿ, ಮಧ್ಯರಂಗ ಆದಿರಂಗ ಹೋಗಿ ಬಂದಿದ್ದೇವೆ, ಕುಕ್ಕಿಲ್ ಸರ್ಪ ಸಂಸ್ಕಾರ ಮಾಡಿಸಿದ್ದೇವೆ. ಯಾವುದು ನಿಮ್ಮ ಹಣೆ ಬರನ ತಡೆಯೋಲ್ಲ. ಅಲ್ಲೊಂದು ಕೊಡೆ ಇಡಿಸ್ಬೋದು ನಾವು. ಸೊ ಮದುವೆ ಆಗುವಾಗ ಜಾತಕ ಪರಾಮರ್ಶೆ, ನಾಟ್ ಇದು ಹೆಸರು ಬಲ. ಹೆಸರು ಬಲ ಅನ್ನೋದು ಇದು ಹೆಂಗೆ ಅಂತ ಹೇಳ್ದ ಅಂದ್ರೆ,
ಇವ್ರು ಹಾಲಿನ ಮನೆಯವರು, ಇವ್ರು ತುಪ್ಪದ ಮನೆಯವರು. ಬ್ಯೂಟಿಫುಲ್ ಅನ್ಸುತ್ತೆ ಮಕ್ಕಳೇ. ಹಾಲಿನ ಮನೆಯವ್ರಿಗೆ ಏನ್ ಅನ್ಸುತ್ತೆ? ತುಪ್ಪದ ಮನೆಯವ್ರು ಕಣೋ, ಕ್ಲಾಸ್ ಕಣೋ ಅಂತ. ತುಪ್ಪದ ಮನೆಯವ್ರು ಹೇಳ್ತಾರೆ ಹಾಲಿನ ಮನೆಯವರು ತುಂಬಾ ಒಂದು ಗೌರವದ ಮನೆ, ಬೆಳ್ಳಗಿದೆ ಕಣೋ, ಹಾಲಿಂದ ಅಲ್ವೇ ನಾವು ತುಪ್ಪ ಬರೋದು, ಮಾಡ್ಕೊಂಡ್ಬಿಡೋಣ ಅಂತ. ಸತ್ಯ ಹೇಳ್ತಾನೆ, ಹಾಲು ತುಪ್ಪ 1-2 ದಿನಕ್ಕಷ್ಟೇ. ಹಾಲು ತುಪ್ಪ ಸೇರಿಸ್ಬಿಟ್ಟು ತಿಂದು ನೋಡಿ, ಮುಖಕ್ಕೆ ಹೊಡೆದು ಬಿಡುತ್ತೆ, ತಿನ್ನೋಕ್ಕಾಗಲ್ಲ. 1 ಸ್ಪೂನ್ ತೀರ್ಥ ತಗೊಳಕ್ಕೆ ಮುಖ ಹಿಂಗೆ ಅನ್ನಿಸ್ಬಿಡುತ್ತೆ ನಮಗೆ, ಆಗೋಲ್ಲ. ಬರೀ ಹಾಲು ತುಪ್ಪನ ಊಟದಲ್ಲಿ ಹಾಕೊಂಡು ತಿಂದು ನೋಡಿ, ಅನ್ನಕ್ಕೆ ಮುದ್ದೆಗೆ ಹಾಕೊಂಡು ತಿಂದು ನೋಡಿ ನೀವು ಹಾಲು ತುಪ್ಪ ಆಗೋದೇ ಇಲ್ಲ. ಅದನ್ನ ತೀರ್ಥವಾಗಿ ತಗೊಳ್ಳೋಷ್ಟಲ್ಲೇ ನಮ್ಗೆ ಹೆಂಗೆಂಗೋ ಆಗುತ್ತೆ, ಕೈಗೆಲ್ಲ ಅಂಟೋದು ಅಂತ. ಇನ್ನು ಜೀವನ ಪರ್ಯಂತ ಅವ್ರ ಗತಿ ಏನು ಕಾಣಿಸಿದ್ದೇನು ನಮಗೆ? ವಾವ್, ಹಾಲು ತುಪ್ಪ ಕಣೋ, ಏನೋ ಇದು ಫ್ಯಾಂಟಾಸ್ಟಿಕ್ ಕಣೋ ಅಂತ ನೋಡಿ. ಅದೇ ಆಗೋದು ವರ್ಣಕೂಟ, ಯೋನಿಕೂಟ, ಗ್ರಹಕೂಟ, ರಾಶಿಕೂಟ, ಈ ತರದೆಲ್ಲ ಹೇಳ್ಬಿಟ್ಟು 36 ಎಷ್ಟು ಬರುತ್ತೆ ಗೊತ್ತಾ ಅನ್ನತಕ್ಕಂಥದ್ದು. ಖಂಡಿತ ಅದಲ್ಲ. ಜಾತಕ ಮ್ಯಾಚ್ ಆಗುತ್ತಾ? ಆಮೇಲೆ 2ನೇದು, ಬ್ರಹ್ಮಗಂಟು ಇಂಥ ಸಮಯಕ್ಕಂತ ಹಾಕಿಟ್ಟಿರ್ತಾನೆ. ನಾವೆಲ್ಲ ಹೇಳಿದ್ದೆಲ್ಲ ನಡೆದು ಬಿಟ್ರೆ ನಾವು ದೇವರಾಗ್ಬಿಡುತ್ತೆ. ಸೀತಾರಾಮರದು ನೋಡ್ರಿ, ಅವರಿಬ್ಬರದು ಗುಣಕೂಟ ನೋಡಿ, 30ಕ್ಕೆ ಮೇಲೇನೆ ಬರೋದು. ಶ್ರೀನಿವಾಸ ಪದ್ಮಾವತಿದು ಬೇಕಾದ್ರೆ ನೋಡಿ, 30-36ರ ಮಧ್ಯದಲ್ಲೇ ಬರೋದು. ಕೃಷ್ಣ ರುಕ್ಮಿಣಿಯರದು ನೋಡಿ, 30-36ರ ನಡುವೆಯೇ ಬರೋದು. ಈ ತರ ಎಷ್ಟೋ ಎತ್ತು ಕೊಡಬಲ್ಲೆ. ಒಂದೇ ಒಂದೊಬ್ಬರದ್ದು ಮಾತ್ರ, ಶಿವ ಪಾರ್ವತಿಯರದ್ದು ಮಾತ್ರ 30ರ ಒಳಗಡೆ ಇರೋದು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಆದಿ ದಂಪತಿಗಳು ಏನೇ ಒಂದು ಶುಭ ವಿವಾಹ ಮಾಡುವಾಗ, ಪತ್ರಿಕೆ ಹೊಡಿಸುವಾಗ ಮೊದಲು ಬರೆಯೋದೇ ಅವರ ಹೆಸರಲ್ಲೇ. ಆ ಆದಿ ದಂಪತಿಗಳ ಫೋಟೋನೇ ಪತ್ರಿಕೆಯಲ್ಲಿ ಹಾಕೋದು. ಇವತ್ತು ನಮ್ಮ ಫೋಟೋ ಹಾಕೋತೀವಿ, ಅವನ್ ಯಾರೋ ಪುಣ್ಯಾತ್ಮ ಬೆಳ್ಳಿದ್ ಮಾಡಿಸಿದಾನಂತೆ ಪತ್ರಿಕೆ, ಲಗ್ನ ಪತ್ರಿಕೆ, ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ನೋಡಿ. ಇದು ಅದರಿಂದ 36ಕ್ಕೆ 36 ಮದುವೆ ಗುಣಕೂಟ ಸೇರಿದೆ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಿ. ಯಾರೋ ಹೇಳಿದ್ರು, ಇನ್ನೇನೋ ಹೇಳಿದ್ರು, ದಯಮಾಡಿ ದುಡುಕ್ಬೇಡಿ ಮಕ್ಕಳೇ. ನನಗೆ ಇದರಿಂದ ಬರೋದೇನಿಲ್ಲ. ಸರಿಯಾದ ವೈದಿಕರ ಹತ್ರ ಹೋಗಿ ಜಾತಕ ಇಲ್ಲೇನ್ ತೋರಿಸ್ತಿದೆ, ಹುಡುಗನಿಗೆ ಕುಜದೋಷವಿದ್ದರೆ ಹುಡುಗಿಗೆ ಏನ್ ದೋಷ ಇರಬೇಕು, ಇಬ್ರು ಕುಜದೋಷದವ್ರನ್ನೇ ಮದುವೆ ಮಾಡಬಹುದಾ? ಎಸ್, ಇಬ್ಬರು ಕುಜದೋಷದ ಮದುವೆ ಮಾಡಬಹುದಾ? ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ. ತುಂಬಾ ಜನ ಹೇಳ್ತಾರೆ ಹುಡುಗನ ಕುಜದೋಷ ಇದೆ, ಹುಡುಗಿಗೂ ಕುಜದೋಷ ಇದ್ರೆ ಮದುವೆ ಮಾಡ್ಬಿಡಿ. ಗ್ಯಾರಂಟಿ ಹೇಳ್ತಾನೆ, ಆನ್ ದ ಸ್ಪಾಟ್ಗಳು ನಡೆದು ಬಿಡ್ತವೆ. ಇವನು ಕತ್ತಿ ಅವನು ಕತ್ತಿ, ಮುಗಿದೋಯ್ತು. ಇಲ್ಲೂ ಕೂಡ ಕುಜದೋಷ ಅಂದ್ರೆ ಏನ್ ಗೊತ್ತಾ? ಮಾಂಗಲ್ಯ ದೋಷ. ಇವನಿಗೂ ಮಾಂಗಲ್ಯ ಇಲ್ಲ, ಆಕೆಗೂ ಮಾಂಗಲ್ಯ ಇಲ್ಲ. ಎಲ್ಲಿಂದ ಮಾಂಗಲ್ಯ ನಿಲ್ಲುತ್ತೆ? ಇಬ್ಬರು ಕುಜದೋಷದವರನ್ನ ಮದುವೆ ಮಾಡಿದರೆ ಉತ್ತಮವ. ನಾಳಿನ ಜಾತಕದಲ್ಲಿ ಹೇಳ್ತಾನೆ ಸಂಚಿಕೆಯಲ್ಲಿ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಆರುದ್ರಾ ನಕ್ಷತ್ರ, ಚಂದ್ರ ರಾಹುಸಾರದಲ್ಲಿದ್ದು, ರಾಹುಸಾರದಲ್ಲೇ ಇರೋದ್ರಿಂದ ವಿಜಯ ಯಾತ್ರೆ ಸ್ವಲ್ಪ ಮೇಷರಾಶಿಗೆ ಒಡಹುಟ್ಟಿದವರ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ ಇರತಕ್ಕಂಥದ್ದಿರುತ್ತೆ. ಚಂದ್ರ ಗುರುವಿನ ಜೊತೆ ಭಾಗ್ಯಸ್ಥಾನವನ್ನ ನೋಡ್ತಿದ್ದಾನೆ. ನಿಮ್ಮ ಭಾಗ್ಯಸ್ಥಾನ ಚೆನ್ನಾಗಿದೆ. ಈ ಮೆಡಿಕಲ್ ಫೆಟರ್ನಿಟಿ, ಮೆಡಿಕಲ್ ಪ್ರೊಫೆಸರ್ ಆಗಿದ್ದೀರಾ, ಟೀಚಿಂಗ್ ಪ್ರೊಫೆಸರ್ ಆಗಿದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಇದ್ದೀರಾ, ಬ್ಯೂಟಿಫುಲ್ ಡೇ. ವೃಷಭ ರಾಶಿ, ಆಮದು ರಫ್ತು, ಕೆಮಿಕಲ್ಲು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಪೋಸ್ಟ್ ಮಾರ್ಟಮು, ಜೈಲರು, ಇಂಥ ಒಂದು ವೃತ್ತಿ, ಉದ್ಯೋಗ, ಅರಣ್ಯ ಇಲಾಖೆ, ಮದ್ದಾನೆಗಳನ್ನ ಪಳಗಿಸೋದು. ಸುಮ್ಮನೆನಾ ಅರಣ್ಯ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವ ಹೊತ್ತಲ್ಲಿ ಎಲ್ಲಿಂದ ಏನ್ ಎದ್ದು ಬರ್ತವೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂಥದ್ದೊಂದು ಶಕ್ತಿ, ಒಂದು ಕಾಡನ್ನೇ ಅವ್ರ ಕಂಟ್ರೋಲ್ ತಗೊಂಡು ನೋಡ್ಕೊಳ್ಳೋದು ಅಂದ್ರೆ ಅಂಥ ಡಿಪಾರ್ಟ್ಮೆಂಟ್. ತೋಟಗಾರಿಕೆ, ಕೃಷಿ ಇಲಾಖೆ ಚೆನ್ನಾಗಿದೆ. ಮಿಥುನ ರಾಶಿ, ವೈದಿಕರು, ಪೂಜೆ ಪುನಸ್ಕಾರ, ಪೌರೋಹಿತ್ಯ, ಆಗಮ, ಯಜ್ಞ, ಯಾಗ, ಹೋಮ, ಹವನ, ಜ್ಯೋತಿಷ್ಕರು, ಬರವಣಿಗೆ, ಪುಸ್ತಕ, ಲೇಖನ, ವೈದಿಕತೆಯನ್ನ
ಹೇಳ್ತಕ್ಕಂಥವ್ರು, ಪುರಾಣ ಪ್ರವಚನವನ್ನ ಹೇಳ್ತಕ್ಕಂಥವರು, ಅಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಸ್ವಲ್ಪ ಕರ್ಕಾಟಕ ರಾಶಿ ಆರೋಗ್ಯ ಇನ್ಫೆಕ್ಷನ್, ಮನೆಯವರ ಇನ್ಫೆಕ್ಷನ್, ಮಕ್ಕಳ ಇನ್ಫೆಕ್ಷನ್, ಕುಟುಂಬದಲ್ಲಿ ಇನ್ಫೆಕ್ಷನ್, ಉದ್ಯೋಗದ ಒಂದು ಸಣ್ಣ ಟೆನ್ಷನ್ಗಳು, ಇವುಗಳನ್ನು ನೋಡತಕ್ಕಂಥ ಛಾಯೆ ಉಂಟು. ಎಚ್ಚರಿಕೆ. ಸ್ವಲ್ಪ ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಸ್ವಲ್ಪ ನೀರು ನೋಡಿ ಕುಡೀರಿ, ಊಟ ನೋಡ್ಕೊಂತೀನಿ. ಊಟ ಬಲ್ಲವನಿಗೆ ರೋಗವಿಲ್ಲ. ನೀವು ಸ್ವಲ್ಪ ಕೇರ್ಲೆಸ್ ನೀವು. ಬಾಯಿ ಕಂಟ್ರೋಲ್ ಇರೋಲ್ಲ. ಏನೋ ತಿಂತೀರಾ, ಇಲ್ಲ ಯಾವಾಗಲೂ ತಿಂತೀರಾ. ಏನೋ ತಿನ್ನೋದು ತಪ್ಪು, ಯಾವಾಗಲೂ ತಿನ್ನೋದು ತಪ್ಪು, ಯಾವಾಗಲೂ ತಿನ್ನುತ್ತಲಿರೋದು ಇನ್ನೂ ದೊಡ್ಡ ತಪ್ಪು. ಎಚ್ಚರಿಕೆ. ಅದೊಂದು ನೋಡ್ಕೊಳ್ಳಿ. ಸಿಂಹ ರಾಶಿ ಲೀಗಲ್ ಸಿಸ್ಟಮ್, ಗುಪ್ತಚರ ಇಲಾಖೆ, ಮೆಡಿಕಲ್ ಇಲಾಖೆ, ಕಸ್ಟಮ್ಸು, ನಾರ್ಕೋಟಿಕ್ಸು, ಡ್ರಗ್ಸು, ಅದು ಹೋಗಿ ಚೆಕ್ ಮಾಡೋದು, ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್, ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್, ಇಂಥವುಗಳಲ್ಲಿ ಉದ್ಯೋಗ ಸಿಂಹಂ ವಿಜಯ. ಕನ್ಯಾ ರಾಶಿ ಸ್ಪೋರ್ಟ್ಸ್ ಲೈನಲ್ಲಿದ್ದೀರಾ, ಲಾಯರ್ ಆಗಿದ್ದೀರಾ, ಜುಡಿಷಿಯಲ್ ಸಿಸ್ಟಮ್ನಲ್ಲಿದ್ದೀರಾ, ದಂಡಾಧಿಕಾರಿ, ಅಡ್ಮಿನಿಸ್ಟ್ರೇಷನ್, ಸೆಕ್ರೆಟರಿಯೇಟ್ ವಿಭಾಗ, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಕೆಲಸ ಕಾರ್ಯ ಮಾಡುತ್ತಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ತುಲಾ ರಾಶಿ ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಯಾಕೋ ಮನಸ್ಸು ಇವತ್ತು ಸ್ವಲ್ಪ ವಿಚಲಿತ. ತಾಯಿ ವರ್ಗದವರಿಗೆ ಸ್ವಲ್ಪ ಈ ಒಂದು ಮಾನಸಿಕ ಸಮಸ್ಯೆಗಳಿದ್ರೆ ಅವು ಸ್ವಲ್ಪ ಉಲ್ಪಣ, ಆಸ್ಪತ್ರೆಗೆ ಓಡಾಟ, ತಂದೆಗೆ ಸ್ವಲ್ಪ ಎಳೆದಾಟ, ಜಾಗ್ರತೆ. ಚಂದ್ರನಿಗೆ ಅಷ್ಟಮದಲ್ಲಿ ಬೇರೆ ಕುಜ, ಹಿರಿಯ ಅಣ್ಣ, ಸೋದರ ವರ್ಗ, ಅಲ್ಲೂ ಕೂಡ ಒಂದು ಸಣ್ಣ ಕಿರಿಕಿರಿ ಆಗತಕ್ಕಂಥ ಒಂದು ಭಾವ. ನಿತ್ಯ ಉದ್ಯೋಗ, ನಿತ್ಯ ಸಂಪಾದನೆಗೆ ತೊಂದರೆ ಇಲ್ಲ. ವೃಶ್ಚಿಕ ರಾಶಿ ದೂರ ಪ್ರಯಾಣ, ದೂರ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ದೂರದ ಬೆಟ್ಟ, ದೂರದ ಲಾಭ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು. ಸ್ವಲ್ಪ ಹುಷಾರಾಗಿರಿ. ಬೆಳಿಗ್ಗೆ ಎದ್ದಾಗಲೇ ಗಂಟಲು ಸ್ವಲ್ಪ ಹಿಡ್ಕೊಂಡಾಗೆ, ತಲೆಭಾರ ಹಿಡ್ಕೊಂಡಾಗೆ, ಸಂವಾಟ್ ಹ್ಯಾಬಿಟ್ಸ್ ಅಲ್ಲಿ ಸ್ವಲ್ಪ ತೊಂದರೆ ಇರೋರು ಹುಷಾರು. ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇರೋರು, ಕೊಲೆಸ್ಟ್ರಾಲು, BP ಸ್ವಲ್ಪ ನೋಡಿಕೊಂಡು. ನೀವು ಅಷ್ಟೇ, ನಿಮಗೂ ಊಟ ಯಾವಾಗ ತಿನ್ಬೇಕು, ಯಾವಾಗ ತಿನ್ನಬಾರ್ದು, ಯಾವ್ದು ತಿನ್ಬೇಕು, ಯಾವ್ದು ತಿನ್ನಬಾರ್ದು, ಈ 2 ನಿಯಮ ನಿಮಗಿಲ್ಲ. ವೆರಿ ರೇರ್ ಜೀನ್ಸ್ ಕೆಲವರುಗಳು ಹಾಗೆ. ಕಟಕ ಕೇಳದ್ನಲ್ಲ ಹಾಗೆ. ನೀವು ವೃಶ್ಚಿಕ ಸೊ ಅಷ್ಟಮದಲ್ಲಿ 100% ಹಿ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್. ಅಮ್ಮನನ್ನು ನೋಡ್ಕೊಳ್ಳಿ, ಅಮ್ಮನ ಸಮಾನರನ್ನ ನೋಡ್ಕೊಳ್ಳಿ, ಅಮ್ಮನ ಆರೋಗ್ಯ ನೋಡ್ಕೊಳ್ಳಿ. ಹಾಗಾಗಿ ಒಂದು ರೆಗ್ಯುಲರ್ ಒಂದು 6 ಮಂತ್ ಅಮ್ಮನಿಗೆ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಓವರ್ ಕಮಿಟ್ಮೆಂಟ್ಗೆ ಹೋಗ್ಬೇಡಿ. ಧನುಸು ರಾಶಿ ಚೆನ್ನಾಗಿದೆ. ಚಂದ್ರ ರಾಹು ಸಾರ, ಬಟ್ ಗುರು ಇದ್ದು ಆ ರಾಹುವನ್ನ, ದೋಷವನ್ನ ಭಂಗ ಮಾಡತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಒಂದು ಮಾತಿದೆ, ರಾಹು ಈ 5 ಸ್ಥಾನದಲ್ಲಿದ್ದರೆ ಒಂದು ಅದ್ಭುತ. ಮಿಥುನ ಅಂದರೂ ಕೂಡ ಅಲ್ಲೇನು ಅಂಥ ದೊಡ್ಡ ಭಾರ ಏನೂ ಆಗೋದಿಲ್ಲ. ಸೊ ಗುರು ಚಾಂಡಾಳ ದೋಷ. ಸೊ ಲಾಯರ್ಗೆ ಅಸಿಸ್ಟೆಂಟು, ಡಾಕ್ಟರ್ಗೆ ಅಸಿಸ್ಟೆಂಟು, ಜಡ್ಜ್ಗೆ ಅಸಿಸ್ಟೆಂಟು, ಪೊಲೀಸ್ಗೆ ಅಸಿಸ್ಟೆಂಟು, ಅಂದರೆ ಆ ಇಲಾಖೆಯಲ್ಲಿ ಸಣ್ಣ ಕೆಲಸ. ವೈದಿಕರಿಗೆ ಅಸಿಸ್ಟೆಂಟು, ನಮಗೆ ಅಸಿಸ್ಟೆಂಟು. ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಮಕರ ರಾಶಿ ಚಂದ್ರ ಕೊಡೋದು ತಗೊಳ್ಳೋದು, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಜಾಗರೂಕತೆ. ಕೊಟ್ಟವನು ಕೋಡಂಗೆ, ಈಸ್ಕೊಂಡವನು ಈರಭದ್ರ. ಸೊ ಇಂಥದ್ದೊಂದು ಸಮಸ್ಯೆ ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ನಿಮ್ಮ ಆರೋಗ್ಯ ಕೂಡ ಸ್ವಲ್ಪ ನೋಡಿಕೊಂಡು, ನೀವು ಕೂಡ ಸ್ವಲ್ಪ ಕಂಟ್ರೋಲ್ ಇರೋಲ್ಲ. ಹೇಳ್ತೀರಿ, ಊರಿಗೆಲ್ಲ ಪ್ರವಚನ ಮಾಡೋದ್ರಲ್ಲಿ ನಂಬರ್ 1 ಅಂದ್ರೆ ಮಕರ ರಾಶಿಯವರೇ. ಊರಿಗೆಲ್ಲ ಗೈಡೆನ್ಸ್ ಮಾಡೋದು, ಈ ಊಟ ತಿಂದ್ರೆ ತಪ್ಪು, ಈ ತರ ವಾಕ್ ಮಾಡದಿದ್ರೆ ತಪ್ಪು, ಈ ತರ ಎಕ್ಸಸೈಸ್ ಮಾಡದಿದ್ರೆ ತಪ್ಪು. ನಿಮಗೆ ಗೊತ್ತಿಲ್ಲದ ವಿಚಾರವೇ ಇಲ್ಲ. ಹಾಗೆಯೇ ಮಾಡೋದಂತೂ ಖಂಡಿತ ನೀವು ಒಂದು 5% ಮಾಡಿದ್ರೆ ಹೆಚ್ಚು. 4 ದಿನಕ್ಕೆ ಚಾಂದ್ ಪೂರ ಮೈನಾ ಅಂದೇ ಇರೋದು, 14 ದಿನ ಡಯೆಟ್ಟು, ಆಚ್ಕಟ್ಟಾಗಿ ತಿನ್ನೋದು.
4 ದಿನ ವಾಕು, ಇನ್ನು 25 ದಿನ ಗೋವಿಂದ ಗೋವಿಂದ. 4 ದಿನ ನೀವು, ದ್ಯಾಟ್ಸ್ ದ ಪ್ರಾಬ್ಲಮ್. ಅದನ್ನ ಸ್ವಲ್ಪ ಮ್ಯಾನೇಜ್ ಮಾಡಿ, ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್, ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್. ಇನ್ಮೇಲೆ ಆರೋಗ್ಯದ ಕಡೆ ಎಲ್ಲರೂ ಗಮನ ಕೊಡಬೇಕು. ಏನ್ ತಿಂತಿದ್ದೀವಿ, ಯಾವ್ದು ತಿಂತಿದ್ದೀವಿ, ಯಾವಾಗ ತಿಂತಿದ್ದೀವಿ, ಏನ್ ತಿಂತಿದ್ದೀವಿ, ಯಾವಾಗ ತಿಂತಿದ್ದೀವಿ, ಇದು ಅತಿ ಮುಖ್ಯ. ಯಾವಾಗ ತಿನ್ನುತ್ತಿದ್ದೀವಿ, ಹುಷಾರ್. ಇನ್ನು ಕುಂಭರಾಶಿ, ಫ್ಯಾಂಟಾಸ್ಟಿಕ್. ವೈದಿಕತೆಯಲ್ಲಿದ್ದೀರಾ, ಟೀಚಿಂಗ್ ಇದರಲ್ಲಿದ್ದೀರಾ, ಬ್ಯಾಂಕಿಂಗ್ ಅಡ್ವೈಸರ್, ಲೋನ್ ಅಡ್ವೈಸರ್, ಫಂಡ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಆಮೇಲೆ ವೈದಿಕ ಅಡ್ವೈಸರ್, ಜ್ಯೋತಿಷ್ಕರು, ಪೌರೋಹಿತ್ಯ, ಹೋಮ ಹವನ ಯಜ್ಞ, ಜ್ಯೋತಿಷ್ಯ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬ್ಯೂಟಿಫುಲ್. ಮೀನರಾಶಿ, ಸ್ವಲ್ಪ ತಳಮಳ, ಸ್ವಲ್ಪ ಮನೆಯವರ ವಿಚಾರ, ತಾಯಿ ವಿಚಾರ, ಕುಟುಂಬದ ವಿಚಾರ, ಹತ್ತಿರದವರ ವಿಚಾರ, ಅಲ್ಲೆಲ್ಲೋ ಹುಳಿ. ಆಕಸ್ಮಿಕ ದೈವ ದರ್ಶನ, ತೀರ್ಥಕ್ಷೇತ್ರ ಪ್ರಯಾಣ, ಪುಣ್ಯಕ್ಷೇತ್ರ ದರ್ಶನ, ನದಿ ತೀರದಲ್ಲಿ ಸ್ನಾನ, ಪ್ರಸಾದ ಸೇವನ, ಇವುಗಳ ಸುಯೋಗ ಉಂಟು. ದೈವಿಕ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.